केशवनाथाय नयनानन्दमूर्तये कौशिकक्षेत्रनिवासाय सत्यज्ञानाय विष्णवे। समुपैति नूनं विद्वान् कुलीनो न करोति गर्वं गुणैर्विहीनाः बहुजल्पयन्ति। ಶ್ರೀ ಗುರುಭ್ಯೋ ನಮಃ. ಇದರ ಅರ್ಥ ಹೀಗಿದೆ: ಸಂಪೂರ್ಣವಾಗಿ ತುಂಬಿದ ಕೊಡವು ತುಳುಕುವುದಿಲ್ಲ, ಆದರೆ ಅರ್ಧ ತುಂಬಿದ ಕೊಡವು ತುಳುಕುತ್ತದೆ. ಇದನ್ನು ಮಾನವನ ಜೀವನಕ್ಕೆ ಹೋಲಿಸಿದರೆ ಯಾರು ವಿದ್ವಾಂಸರಾಗಿರ್ತಾರೋ ಅವರು ಗರ್ವವನ್ನು ಪಡುವುದಿಲ್ಲ, ಯಾರು ಅಲ್ಪಜ್ಞಾನಿಗಳಾಗಿರ್ತಾರೋ ಅವರು ಗರ್ವವನ್ನು ಪಡುತ್ತಾರೆ. ಇದಕ್ಕೆ ಉದಾಹರಣೆಯಾಗಿ ವೀರೇಂದ್ರ ಬೇಗೂರ್ ಅಗ್ರಜರು ಇದ್ದಾರೆ. ಇವರು ವೃತ್ತಿಯಲ್ಲಿ ಸರ್ಕಾರಿ ನೌಕರರು, ಪ್ರವೃತ್ತಿಯಲ್ಲಿ ಕವಿಗಳು, ಸಾಹಿತಿಗಳು, ಇತಿಹಾಸ ತಜ್ಞರು ಆಗಿದ್ದಾರೆ. ಇವರ ಸಾಧನೆಯನ್ನು ಇವರ ಮೂಲಕವೇ ಕೇಳೋಣ. ನಮಸ್ತೆ ಅಗ್ರಜ. ನಮಸ್ಕಾರ. ನಿಮ್ಮ ಹೆಸರು? ವೀರೇಂದ್ರ ಕುಮಾರ್ BS ಅಂತ. ನಾನು ಎಲ್ಲ ಲೇಖನಗಳನ್ನು ಬರೆಯುವಾಗ, ಯಾವುದೇ ಕೃತಿಗಳನ್ನು ರಚನೆ ಮಾಡುವಾಗ ವೀರೇಂದ್ರ ಕುಮಾರ್ ಬೇಗೂರ್ ಎನ್ನುವ ಹೆಸರಿನಲ್ಲಿ ಎಲ್ಲ ಲೇಖನಗಳನ್ನು ಮತ್ತು ಕೃತಿಗಳನ್ನು ರಚನೆ ಮಾಡ್ತಕ್ಕಂಥದ್ದು. ನಿಮ್ಮ ಹುಟ್ಟೂರು? ನಮ್ಮ ಹುಟ್ಟೂರು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಗ್ರಾಮ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ತಾಯಿ ಮೂಲತಃ ಚಾಮರಾಜನಗರ ಜಿಲ್ಲೆಯವರೇ. ನಮ್ಮ ತಂದೆ ಹೆಸರು ಸುರೇಂದ್ರ ಕುಮಾರ್ ಅಂತ, ತಾಯಿ ಶಾಂತಕುಮಾರಿ. ಅವರು ಹಾಸನದ ಮೂಲದವರು. ಈಗ ಸದ್ಯ ವಾಸ ಅವರು ಊರಿನಲ್ಲೇ ಇದ್ದಾರೆ, ಬೇಗೂರಿನಲ್ಲೇ ವಾಸ ಮಾಡ್ತಾ ಇದ್ದಾರೆ. ಹುಟ್ಟಿದ ದಿನಾಂಕ? ನನ್ನ ಹುಟ್ಟಿದ ದಿನಾಂಕ ಅಂತ ಹೇಳಿದ್ರೆ ಅಕ್ಟೋಬರ್ 23, 1973. ಇವತ್ತಿಗೆ 52 ವರ್ಷಗಳ ಸಂದಿದೆ. ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದೆ? ನಾನು ಪ್ರಾಥಮಿಕ ಶಿಕ್ಷಣವನ್ನ ನನ್ನ ಸ್ವಂತ ಹುಟ್ಟೂರಾದ ಬೇಗೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿ, ಆಮೇಲೆ ಉನ್ನತ ಶಿಕ್ಷಣಕ್ಕಾಗಿ ನಾನು PUCಯನ್ನು ನೆಂಜನಗೂಡಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು JSS ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿದೆ. ಅಲ್ಲೇ ಮತ್ತೆ ಪದವಿ ಶಿಕ್ಷಣವನ್ನು ಸಹ JSS ಕಾಲೇಜ್ ನೆಂಜನಗೂಡಿನಲ್ಲಿ ಮುಗಿಸಿದೆ. ಆನಂತರ ನಾನು B.Ed ಪದವಿಯನ್ನು ಮಾಡಬೇಕು ಅಂತೇಳಿ ಬಹಳ ನಮ್ಮ ಮನೆಯಲ್ಲಿ ಒತ್ತಡ ಇದ್ದಿದ್ದರಿಂದ ನಾವು B.Ed ಪದವಿಯನ್ನು ಮಾಡಿದ್ವಿ. ಅದು ಸೆಂಟ್ ಜೋಸೆಫ್ಸ್ ಕಾಲೇಜು ಮೈಸೂರಿನಲ್ಲಿ B.Ed ಪದವಿಯನ್ನು ಮಾಡಿದ್ವಿ. ಆ ನಂತರ ನನ್ನ ಕೆಲಸಕ್ಕೆ ಸೇರಿದ ನಂತರ ಸುಮಾರು ಒಂದು 5-6 ವರ್ಷಗಳ ನಂತರದಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ನನ್ನ ಬಹಳ ಇಚ್ಛೆಯಂತೆ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದುಕೊಂಡೆ. ನೀವು ಮೊದಲು ವೃತ್ತಿಯನ್ನು ಆರಂಭಿಸಿದ ವರ್ಷ? ನಾನು ವೃತ್ತಿಯನ್ನು ಆರಂಭಿಸಿದ್ದು B.Ed ಆದ ತಕ್ಷಣವೇ 1995ರಲ್ಲಿ. ಪ್ರಾರಂಭಿಕವಾಗಿ ನಾನು ಬಂದಿದ್ದೆ ಶ್ರವಣಬೆಳಗೊಳಕ್ಕೆ. ಅಂದರೆ ನಾನು ಕೆಲಸವನ್ನು ಹುಡುಕ್ತಾ ಇದ್ದೆ. ನನಗೆ ಇನ್ನೊಂದು ಕಡೆ ನಾನು ಸ್ನಾತಕ ಪದವಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಇಚ್ಛೆ. ಅದರಲ್ಲಿ ನನಗೆ ಅರ್ಥಶಾಸ್ತ್ರದಲ್ಲಿ ಪ್ರವೇಶ ಅವಕಾಶ ಸಿಕ್ಕಿದ್ರೂ ಸಹ ಮನೆಯಲ್ಲಿನ ಕೆಲಸ ಕಾರ್ಯಗಳು, ಒತ್ತಡ, ಆಗ ಕಾಡ್ತಾ ಇದ್ದಂಥ ಬಡತನ, ಎಲ್ಲ ಕಾರಣಗಳಿಂದಾಗಿ ನಾವೇನು ಮಾಡಿದ್ವಿ, ನನ್ನ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಮೊಟಕುಗೊಳಿಸಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭ ಬಂದಾಗ B.Ed ಪದವಿಯನ್ನು ಮುಗಿಸಿದ ಸುಮಾರು 2 ತಿಂಗಳಲ್ಲೇ ನಾವು ಶ್ರವಣಬೆಳಗೊಳಕ್ಕೆ ಬಂದ್ವಿ. ಶ್ರವಣಬೆಳಗೊಳದಲ್ಲಿ ಶ್ರೀ ಗೋಮಟೇಶ್ವರ ವಿದ್ಯಾಪೀಠ ಬ್ರಹ್ಮಚಾರಿ ಆಶ್ರಮದಲ್ಲಿ ನನ್ನ ಪ್ರಥಮವಾದಂತಹ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ವಿ. ಸುಮಾರು ಅಲ್ಲಿ ಒಂದು 7-8 ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. ಆಮೇಲೆ ಸ್ವಾಮೀಜಿಯವರ ಹತ್ತಿರದ ಪರಿಚಯ ಆಯಿತು. ಸ್ವಾಮೀಜಿಯವರೊಂದಿಗೆ ಪರಂ ಪೂಜ್ಯ ಕರ್ಮಯೋಗಿ ಸಸ್ಯ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಅತೀವ ಸಂಪರ್ಕ ನಮಗೆ ಸಿಕ್ಕಿದ್ರಿಂದ ನಂತರದಲ್ಲಿ ಅವರು ನಮ್ಮನ್ನು ಅಂಬಿಕಾ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕ ಮಾಡಿಕೊಂಡು ಅಲ್ಲಿ ಶಿಕ್ಷಕರ ಕೆಲಸ ಮಾಡುವಂತೆ ಆದೇಶ ಇದ್ದಿದ್ದರಿಂದ ಆ ನಂತರ ಅಲ್ಲಿ ಸುಮಾರು 2000ನೇ ಇಸ್ವಿಯಿಂದ 2008ರವರೆಗೆ ಅಲ್ಲಿ ಶ್ರೀ ಆಲಮ್ಮ ನೇಮಿರಾಜೆಯ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕನ್ನಡ ಮತ್ತು ಸಮಾಜ ಶಿಕ್ಷಕರಾಗಿ ಕೆಲಸ ಮಾಡಿದ್ವಿ.
ಆ ನಂತರ ನಮ್ಮ ಮತ್ತೆ ವೃತ್ತಿ ಜೀವನ ಮುಂದುವರೆಸಿ ನಾವು KPSC ಮುಖಾಂತರ, ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ಆಯ್ಕೆಯನ್ನು ಬಯಸಿದ್ವಿ. ಸಾಕಷ್ಟು ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ವಿ. ಎಲ್ಲ ಕಾಲ ಗುಡಿ ಬರಬೇಕಲ್ಲ. ನಮಗೆ 21 ವಯಸ್ಸಿನಲ್ಲಿ ಸಿಗಬೇಕಾದಂಥ ಕೆಲಸಗಳೆಲ್ಲ ಕೊನೆಗೆ ನಮಗೆ ವೃತ್ತಿ, ನನ್ನ ಸರ್ಕಾರಿ ಕೆಲಸಕ್ಕೆ ಕೊನೆಯ ವಯೋಮಾನ ಕಾಲಾವಧಿ ಅಂತ ಏನು ಕರೀತೀವಿ, ವಯೋಮಿತಿಯ ಅಂತ್ಯಕ್ಕೆ ಬಂದ ಸಂದರ್ಭದಲ್ಲಿ 35 ವರ್ಷಕ್ಕೆ ನನಗೆ KPSC ಇಂದ ಮೊದಲನೇ ಬಾರಿಗೆ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆಗಿ ಅದು ದ್ವಿತೀಯ ದರ್ಜೆ ಸಹಾಯಕನಾಗಿ ಕೆಲಸಕ್ಕೆ ಸೇರ್ಬೇಕಾಗಿ ಬಂತು. ಆಗ ಇಲ್ಲಿ ನಾನು ನನ್ನ ಬದುಕಿಗೋಸ್ಕರ ಶ್ರವಣ ಬೆಳಗೊಳವನ್ನು ತೊರೆದು ಶಿಕ್ಷಕ ವೃತ್ತಿಯನ್ನು ಬಿಟ್ಟು ನಾವೇನು ಮಾಡಿದ್ವಿ, ನ್ಯಾಯಾಂಗ ಇಲಾಖೆಯಲ್ಲಿ ನನ್ನ ಆಯ್ಕೆ ಆಯಿತು. ಅವಾಗ ನ್ಯಾಯಾಂಗ ಇಲಾಖೆಗೆ ಕೆಲಸಕ್ಕೆ ಅಂತ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಏಪ್ರಿಲ್ 9, 2008ರಲ್ಲಿ ನೇಮಕಾತಿ ಹೊಂದಿ ಸರ್ಕಾರದಿಂದ ಅಲ್ಲಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ನಾವು ಶುರು ಮಾಡಿದ್ವಿ. ಅಲ್ಲಿಂದ ಪ್ರಾರಂಭಗೊಂಡು ನಮ್ಮ ಶಿಕ್ಷಣ ಮುಂದುವರಿಸಬೇಕು ಅನ್ನುವುದು ನಮ್ಮ ಉದ್ದೇಶನೂ ಇತ್ತು. ಈಗಾಗಲೇ ಸ್ವಲ್ಪ ಈ ಮಧ್ಯೆ ನಮ್ಮ ವಿವಾಹವು ಶ್ರವಣಬೆಳಗೊಳದಲ್ಲೇ ಆಗಿದ್ದರಿಂದ 2004ರಲ್ಲಿ ನಮ್ಮ ವಿವಾಹ ಆಯಿತು. ಆಮೇಲೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ನಾವು ಯುವಕರಾಗಬೇಕಾಗಿ ಇದ್ದಾಗ ಸಿಗಬೇಕಾದ ಕೆಲಸ, ನಾವು ಮದುವೆಯಾಗಿ ನನಗೆ ಮಗುವಾದ ನಂತರ ನನಗೆ 2006ನೇ ಇಸ್ವಿಯಲ್ಲಿ ನನ್ನ ಮೊದಲ ಪುತ್ರಿ, ಏಕೈಕ ಪುತ್ರಿ ಹುಟ್ಟಿದ ನಂತರದಲ್ಲಿ 2008ರಲ್ಲಿ ನನಗೆ ಈ ಸರ್ಕಾರಿ ಉದ್ಯೋಗ ಪ್ರಾಪ್ತಿಯಾಯಿತು. ನ್ಯಾಯಾಂಗ ಇಲಾಖೆಯಲ್ಲಿ ಮೊದಲು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿನ ಕೆಲಸ ಕಾರ್ಯಗಳು ಮೊದಲಲ್ಲಿ ಇರುಸು ಮುರುಸು ಅನಿಸಿದ್ರು, ಕೊನೆಗೆ ಹೊಂದ್ಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದಾಗ ಎಲ್ಲರಿಂದ ಒಳ್ಳೆಯ ಗೌರವ ಪ್ರಾಪ್ತಿಯಾಯಿತು. ನಾವಿರುವ 4-6 ವರ್ಷಗಳವರೆಗೆ ಚನ್ನಗಿರಿಯಲ್ಲಿ ಉತ್ತಮವಾಗಿ ಒಳ್ಳೆಯ ಗೌರವವನ್ನು ಸಂಪಾದನೆ ಮಾಡಿಕೊಂಡ್ವಿ. ಇಲಾಖೆಯಲ್ಲೂ ಒಳ್ಳೆಯ ಹೆಸರು ಬಂತು. ಇಲಾಖೆಯಲ್ಲೂ ಒಳ್ಳೆಯ ಹೆಸರು ಬಂದ ಕಾರಣ ನಾವು ಮುಂದೆ ನಮ್ಮ ಯಾರು ನ್ಯಾಯಾಂಗ ಇಲಾಖೆಯ ಕೆಲಸ ಮಾಡ್ತಿದ್ದಂಥ JMFC ಕೋರ್ಟ್ನ ನ್ಯಾಯಾಧೀಶರೊಬ್ಬರು ನನಗೆ ಆದೇಶವಿತ್ತರು, ನೀವು ಇನ್ನೂ ಉತ್ತಮವಾಗಿ ಒಳ್ಳೊಳ್ಳೆಯ ಕೆಲಸಗಳನ್ನು ಪಡಿಬೋದು, ನಿಮ್ಮ ಜ್ಞಾನ ಮಟ್ಟ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಮತ್ತೆ KPSC ಮೂಲಕ ಪರೀಕ್ಷೆಯನ್ನು ಎದುರಿಸಿದ್ವಿ. ಸುಮಾರು ಈ ಮಧ್ಯೆ ನಾನು KIS, KES ಪರೀಕ್ಷೆಗಳನ್ನು ಎದುರಿಸಿದ್ರು ಸಹ ಅನಿವಾರ್ಯ ಕಾರಣಗಳಿಂದ, ತಾಂತ್ರಿಕ ಕಾರಣಗಳಿಂದ ಆಯ್ಕೆ ಆಗಲಿಲ್ಲ ಅಂದರೂ ಕೊನೆಗೆ 2012ನೇ ಇಸ್ವಿಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ನನಗೆ KPSC ಇಂದ ಸೆಲೆಕ್ಷನ್ ಆಯಿತು. ಅವಾಗ ಸೆಲೆಕ್ಷನ್ ಆದಮೇಲೆ ನಾವು ಕರ್ನಾಟಕ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಇಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ನೇಮಕಾತಿಗೊಂಡೆ. ಅನಂತರ ನನ್ನ ವೃತ್ತಿ ಜೀವನವನ್ನು ಅಲ್ಲಿಂದ ಚನ್ನಗಿರಿಯಿಂದ ನಾವು ಬೇರೆ ಇಲಾಖೆಗೆ ಬಂದು ಆ ಇಲಾಖೆಯ ಹಾಸನದ ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತನದಲ್ಲಿ ಕೆಲಸ ನಿರ್ವಹಿಸ್ತಾ ಮುಂದುವರೆಸಿದ್ವಿ. ಆಮೇಲೆ ಒಂದು 6 ವರ್ಷ ಆದಮೇಲೆ ನಮಗೆ ಬಡ್ತಿ ಸಿಕ್ತು. ಈಗ ನಾನು ಜಿಲ್ಲಾ ಪಂಚಾಯತ್ನಲ್ಲಿ ಲೆಕ್ಕಾಧೀಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಂದರೆ ಇಲ್ಲಿಯೂ ಸಹ ಎಲ್ಲ ಕಡೆ ನನಗೆ ಉತ್ತಮ ಕೆಲಸ ನಿರ್ವಹಣೆ ಮಾಡುವ ಅವಕಾಶಗಳು ಒದಗಿ ಬಂದಿದ್ದರಿಂದ ಎಲ್ಲ ಇಲಾಖೆ ಸಿಬ್ಬಂದಿ ವರ್ಗದವರು, ಇಲಾಖೆಯ ಅಧಿಕಾರಿಗಳು ನನಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟಿದ್ದರಿಂದ ಇವತ್ತೂ ಸಹ ಒಳ್ಳೆಯ ಗೌರವ ಸಂಪಾದನೆ ಮಾಡಿಕೊಂಡು ಸರ್ಕಾರಿ ಹುದ್ದೆಯಲ್ಲಿ ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನು ಸಂಗ್ರಹ ಶಕ್ತಿಯನ್ನು ಮಾಡಿಕೊಂಡು ಆ ರೀತಿಯಲ್ಲಿ ಜೀವನ ಮಾಡ್ತೇವೆ. ನಾವು 10 ವರ್ಷ ಹಾಸನದಲ್ಲಿ ಇದ್ರೂ ಸಹ ಸಿಟಿಯ ಜೀವನ ಒದ್ದೇ ಇದ್ದಿದೆ. ಆಧ್ಯಾತ್ಮಿಕದ ಮನಸ್ಸು ಒಂದು ಕಡೆ ಎಲ್ಲೋ ನಮಗೆ ಸೆಳೆಯುತ್ತಿದ್ದ ಕಾರಣ ನಾವು ಮತ್ತೆ ನನ್ನ ವಾಸಸ್ಥಾನವನ್ನು ಸಿಟಿಯಿಂದ ಬದಲಾವಣೆ ಮಾಡಬೇಕಾಗಿ ಬಂತು. ಆಗ ಹಾಸನದಿಂದ ನಾವು ಶ್ರವಣಬೆಳಗೊಳಕ್ಕೆ ವಾಸಸ್ಥಾನವನ್ನು ಬದಲಾವಣೆ ಮಾಡಿ ಈಗ ಸದ್ಯ ಶ್ರವಣಬೆಳಗೊಳದ ವಾಸಿಯಾಗಿದ್ದು ಎಲ್ಲ ಸರ್ಕಾರಿ ಕೆಲಸಗಳಿಗೋಸ್ಕರ ದಿನ ಹಾಸನಕ್ಕೆ ಹೋಗಿ ಅಲ್ಲಿ ಕೆಲಸ ನಿರ್ವಹಿಸಿ ಸಂಜೆ ಬರತಕ್ಕಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ನೀವು ಚಿಕ್ಕವರಿದ್ದಾಗ ಏನಾಗಬೇಕಂತ ಆಸೆ ಪಟ್ಟಿದ್ರಿ? ನನಗೆ ನಿಜವಾಗ್ಲೂ ಚಿಕ್ಕವರಾಗಿದ್ದಾಗಿಂದ ಒಂದೇ ಆಸೆ ಇದ್ದಿದ್ದು, ಯಾವುದಾದ್ರು ಪ್ರಾಧ್ಯಾಪಕರಾಗಬೇಕು, ವಿಶ್ವವಿದ್ಯಾನಿಲಯ ಮಟ್ಟಕ್ಕೆ ಬೆಳಿಬೇಕು, ಡಾಕ್ಟರೇಟ್ ಪದವಿಯನ್ನು ಪಡೆಯುವಂತಹ ಒಂದು ಹಂಬಲ ನಮ್ಮಲ್ಲಿ ಇತ್ತು. ಆದರೆ ಆ ಅವಧಿಯಲ್ಲಿ ನಮಗಿದ್ದಂಥ ಬಡತನ ಯಾವುದೇ ವ್ಯಕ್ತಿಗೆ
ಹಣಕಾಸಿನ ತೊಂದರೆಗಳಿದ್ದಾಗ, ಬದುಕಿನ ಸಂಘರ್ಷಗಳಿದ್ದಾಗ ಬದುಕಿನೊಂದಿಗೆ ಹೊಂದಿಕೊಳ್ಬೇಕಾದಂತಹ ಅನಿವಾರ್ಯತೆ ಇರುವ ಕಾರಣ ಕೆಲವು ಸಂದರ್ಭದಲ್ಲಿ ಶಿಕ್ಷಣವನ್ನ ಮುಂದುವರಿಸಕ್ಕಾಗಲ್ಲ. ನಾವು ಪ್ರಾಥಮಿಕದಿಂದಲೂ ಸಹ ನಮಗೆ ಪಾಠ ಮಾಡಿದಂಥ ಗುರುಗಳಿರ್ಬೋದು, ಮತ್ತೆ ನಮ್ಮ B.Ed ಪದವಿಯನ್ನು ಮಾಡುವಾಗ ಇದ್ದಂತಹ ಗುರುಗಳಿರ್ಬೋದು, ಡಿಗ್ರಿಗಳಲ್ಲಿ ಇದ್ದಂತಹ ಒಳ್ಳೊಳ್ಳೆಯ ಪ್ರಾಧ್ಯಾಪಕರಿರ್ಬೋದು, ಅವರು ಸ್ವಲ್ಪ ನಮಗೆ ಇನ್ಸ್ಪಿರೇಷನ್ ಆದ ಕಾರಣ ನಾವು ಪ್ರಾಧ್ಯಾಪಕ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಇಷ್ಟ ಇತ್ತು. ಅದಕ್ಕೋಸ್ಕರನೇ ಎಷ್ಟೇ ಕಷ್ಟ ಇರಲಿ ಅಂತೇಳಿ ನಾವು ಶ್ರವಣಬೆಳಗೊಳದಲ್ಲಿ ಖಾಸಗಿ ಸಂಸ್ಥೆಯಲ್ಲೇ ಸುಮಾರು ದಿನ ಮುಂದುವರಿಸಿ, ಆದರೆ ಮತ್ತೆ ಬದುಕಿನ ಸಂಘರ್ಷದಲ್ಲಿ ಓಡಾಡುವುದಕ್ಕಿಂತ ಬದುಕನ್ನು ಕಟ್ಟಿಕೊಳ್ಳಬೇಕು, ಒಂದು ಒಳ್ಳೆಯ ರೀತಿ ಜೀವನ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಸರ್ಕಾರಿ ಕೆಲಸವನ್ನು ಅರಸಿ ಉದ್ಯೋಗವನ್ನು ಬಯಸಬೇಕಾಯಿತು. ಕೊನೆಗೆ ನಮ್ಮ ಅದೃಷ್ಟ ಕೊನೆಯ ಗಳಿಗೆಯಲ್ಲಿ ಸಿಕ್ಕಿದ್ರಿಂದ ನಾವು ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಆಡಳಿತ ಸೇವೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ, ಲೆಕ್ಕಪತ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ, ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಒಂದು ರೀತಿ ಪೂರಕ ಅನ್ನಿಸ್ತು. ಅಂದ್ರೆ ಪ್ರಾಧ್ಯಾಪಕ ಹುದ್ದೆಯಷ್ಟೇ ಇಲ್ಲಿಯೂ ಸಹ ನಾವು ಕೆಲಸ ಎಲ್ಲೇ ನಿರ್ವಹಣೆ ಮಾಡಲಿ, ಆ ಕೆಲಸ ನಾವು ಏನು ಮಾಡ್ತೀವಿ, ಯಾವ ರೀತಿ ನಡ್ಕೊಳ್ತೀವಿ, ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಗೌರವ ಸಿಗುತ್ತೆ ಅನ್ನೋದು. ಆದ್ರೂ ಎಲ್ಲೋ ಒಂದ್ ಕಡೆ ಅತೃಪ್ತಿ. ಯಾಕೆ ಅಂತ ಹೇಳಿದ್ರೆ ಆ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಅಥವಾ ಶಿಕ್ಷಕನಾಗಿ ಮಕ್ಕಳಿಗೆ 100ರಷ್ಟು ತಿಳಿಸ್ತಕ್ಕಂಥ ಹುದ್ದೆಯಲ್ಲಿ ಸಿಗ್ತಕ್ಕಂಥ ತೃಪ್ತಿ ಎಲ್ಲೋ ಒಂದ್ ಕಡೆ ನಮ್ಗೆ ಸಿಗ್ತಾ ಇಲ್ವನೋ ಅನ್ನುವ ಮನೋಭಾವ ಇವತ್ತು ನಮಗೆ ಕಾಡ್ತಾ ಇದೆ. ನಿಮ್ಮ ಅಚ್ಚುಮೆಚ್ಚಿನ ಗುರುಗಳು ಯಾರಾಗಿದ್ದಾರೆ? ನಮ್ಗೆ ಎಲ್ಲರೂ ಅಚ್ಚುಮೆಚ್ಚಿನ ಗುರುಗಳೇ. ಯಾಕೆಂತ ಹೇಳಿದ್ರೆ ಎಲ್ಲರೂ ಒಂದೊಂದು ವಿಷಯಗಳಲ್ಲಿ ನಮ್ಗೆ ಮನವರಿಕೆ ಮಾಡ್ತಾ ಇದ್ರು. ಅಂದ್ರೆ ಗಣಿತ ಇರ್ಬೋದು, ಕನ್ನಡ ಇರ್ಬೋದು, ಎಲ್ಲ ಕಡೆ ನಿಜವಾಗ್ಲೂ ನಾವು ಹೇಳ್ಬೇಕು ಅಂದ್ರೆ ಈ ಕನ್ನಡ ಸಾಹಿತ್ಯ ಮತ್ತು ಆಂಗ್ಲ ಭಾಷೆಯ ಒಂದು ಪ್ರೌಢಿಮೆ ಬರಬೇಕಾದ್ರೆ ನಾವು ಸೆಂಟ್ ಜೋಸೆಫ್ಸ್ ಕಾಲೇಜಿಗೆ ಬಂದಾಗ ಇವೆರಡರ ಪ್ರೌಢಿಮೆ ನಮಗೆ ಬರಲಿಕ್ಕೆ ಸಾಧ್ಯ ಆಯಿತು. ಇವೆಲ್ಲ ಅಂದಿದ್ದೇನೆ ಪ್ರಾಥಮಿಕದೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೊಳ್ಳೆ ರೀತಿ ಇದ್ರೂ ಸಹ, ಒಳ್ಳೆಯ ಅವಕಾಶಗಳಿದ್ರು ಸಹ, ಆ ಮುಖವಂತವೇ ಬೆಳೆದರೂ ಸಹ ನಮಗೆ ಹೆಚ್ಚಿನ, ಏಕೆಂದ್ರೆ ಹಳ್ಳಿಗಳಲ್ಲಿ ಇದರಿಂದ ನಮ್ಮ ಭಾಷೆಯ ಪ್ರಯೋಗ ಇದ್ದಿದ್ದು ಕನ್ನಡ. ಅದರಿಂದ ಕನ್ನಡವೇ ನಮಗೆ ಹೆಚ್ಚು ಇತ್ತು. ಆದರೂ ಪ್ರೌಢಿಮೆ ಬರಬೇಕು, ಒಂದು ಲೇಖನ ಬರೀತಕ್ಕಂಥ, ಒಂದು ಸಾಹಿತ್ಯ ಬರೀತಕ್ಕಂಥದ್ದು ಬರಬೇಕು ಅನ್ನುವ ಒಂದು ಮನವರಿಕೆ ಆದಂತಹದ್ದು ಮತ್ತು ಪ್ರೌಢಿಮೆ ಉಂಟಾದದ್ದು ನನ್ನ B.Ed ಪದವಿಯನ್ನು ಪಡೆಯುವ ಸಂದರ್ಭದಲ್ಲಿ. ಅದರಿಂದ ಇನ್ನು ನನಗೆ ನೆಚ್ಚಿನ ಗುರುಗಳು ಅವರು ಎಲ್ಲರೂ ನನಗೆ ಒಂದು ರೀತಿಯಲ್ಲ ಒಂದು ರೀತಿಯ ಅವಕಾಶಗಳಲ್ಲಿ ನೆಚ್ಚಿನ ಗುರುಗಳಾಗಿ ಎಲ್ಲ ನನ್ನ ಕಲಿಸಿದಂತ ಎಲ್ಲ ಗುರುಗಳು ನನ್ನ ನೆಚ್ಚಿನ ಗುರುಗಳೇ ಅಂತಾನೆ ಹೇಳ್ಬೋದು. ನಿಮ್ಮ ಅಚ್ಚುಮೆಚ್ಚಿನ ವಿಷಯ ಯಾವುದಾಗಿತ್ತು? ನನಗೆ ಸಾಮಾನ್ಯವಾಗಿ ಇತಿಹಾಸ ಅತ್ಯಂತ ಹೆಚ್ಚಿನ ಆಸಕ್ತಿ ಇದ್ದಂಥ ವಿಷಯ. ನಾನು SSLC ಪಾಸ್ ಆದ್ಮೇಲೆ ಎಲ್ಲರೂ ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡಿಕೊಂಡ್ರೆ ಆ ಸಂದರ್ಭದಲ್ಲಿ ಹೆಚ್ಚು ವಿಜ್ಞಾನ ವಿಷಯಕ್ಕೆ ಆಸ್ಪದವನ್ನ ಕೊಡ್ತಿದ್ದಂಥದ್ದು ಜಾಸ್ತಿ. ನಮ್ಮ ಎಲ್ಲ ಗೆಳೆಯರು ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡಿಕೊಂಡ್ರೆ ನನಗೆ ಮೊದಲಿಂದಲೂ ಕಲಾಸಕ್ತಿ ಜಾಸ್ತಿ. ಕಲೆಯ ವಿಭಾಗವನ್ನ ಆಯ್ಕೆ ಮಾಡಿಕೊಂಡು ಇತಿಹಾಸವನ್ನ ಹೆಚ್ಚು ಅಧ್ಯಯನ ಮಾಡ್ತಾ ತೊಡವೆ. ಇತಿಹಾಸದ ಜೊತೆಗೆ ನಾನು ಡಿಗ್ರಿಗೆ ಬಂದ ಸಂದರ್ಭದಲ್ಲಿ ಮತ್ತು B.Ed ಮಾಡುವ ಸಂದರ್ಭದಲ್ಲಿ ಕನ್ನಡ ನನಗೆ ಹೆಚ್ಚಿನ ಆಸಕ್ತಿ ಆಯಿತು. ಈ ಇತಿಹಾಸ ಮತ್ತು ಕನ್ನಡ ಎರಡೂ ನನ್ನ ಒಂದು ರೀತಿ ಎರಡು ಕಣ್ಣಿದ್ದಂಗೆ. ಯಾಕೆಂದ್ರೆ ಇತಿಹಾಸ ಇಲ್ಲದೆ ಕನ್ನಡ ಇಲ್ಲ, ಭಾಷೆ ಇಲ್ಲ, ಭಾಷೆ ಇಲ್ಲದೆ ಇತಿಹಾಸ ಇಲ್ಲ. ಯಾವುದೇ ಒಂದು ಇತಿಹಾಸವನ್ನ ಒಂದು ಪ್ರಸ್ತುತಪಡಿಸಬೇಕಾದ್ರೆ, ಐತಿಹಾಸಿಕ ಐತಿಹ್ಯಗಳನ್ನು ತಿಳಿಬೇಕಾದ್ರೆ ಅತ್ಯಂತವಾಗಿ ಮುಖ್ಯವಾಗಿ ಬೇಕಾದಂಥದ್ದು ಭಾಷೆ. ಅದರಿಂದ ನನಗೆ ಪೂರ್ಣವಾಗಿ ನನ್ನ ಪ್ರೌಢಿಮೆ ಬರಲಿಕ್ಕೆ ಕನ್ನಡ ಸಾಹಿತ್ಯ, ಮತ್ತೊಂದು ಕಡೆ ಐತಿಹಾಸಿಕ ಜ್ಞಾನ ಹೆಚ್ಚಾಗಲಿಕ್ಕೆ ಕಾರಣ ಇತಿಹಾಸ. ಇವೆರಡೂ ನನ್ನ ಪ್ರೀತಿಯ ವಿಷಯಗಳಾಗಿದ್ವು ಅನ್ನುವುದು ನನ್ನ ಅನಿಸಿಕೆ. ನೀವು ವೃತ್ತಿಯಲ್ಲಿ ಸರ್ಕಾರಿ ನೌಕರರಾಗಿದ್ದೀರಿ, ಪ್ರವೃತ್ತಿಯಲ್ಲಿ ಯಾವುದನ್ನ ಬೆಳೆಸ್ಕೊಂಡಿದ್ದೀರ? ನನಗೆ ಸರ್ಕಾರಿ ನೌಕರಿ ಆಗಿದ್ರು ಕೆಲಸ ಮಾಡ್ತಾ ಇದ್ರು. ನನ್ನ ಕಚೇರಿಯಲ್ಲಿ ಅಷ್ಟೇ ಸರ್ಕಾರಿ ನೌಕರರಿಗೆ ಸರ್ಕಾರಿ ಒಂದು ಕೆಲಸ ಕಾರ್ಯಗಳಿಗೆ ಯಾವುದೇ ತೊಂದರೆ ಆಗದಂತೆ ಕೆಲಸವನ್ನ ನಿರ್ವಹಿಸ್ತಕ್ಕಂಥದ್ದು, ಸಮಯವನ್ನ ಪಾಲನೆ ಮಾಡ್ತಕ್ಕಂಥದ್ದು, ಮತ್ತೆ ಕಾನೂನಿಗೆ ಹೆಚ್ಚು ಹತ್ತಿರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದು ನನ್ನ ಮನೋಭಾವ. ಅದನ್ನೇ ಇದುವರೆಗೂ ನಾನು ನ್ಯಾಯಾಂಗ ಇಲಾಖೆಯಲ್ಲಿ ಇದ್ದಾಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಾಗ ಮತ್ತು ಈಗ ಲೆಕ್ಕಪತ್ರ ಇಲಾಖೆ ವಿಭಾಗದಲ್ಲಿ ಕೆಲಸ ಮಾಡುವಾಗ ಅದಕ್ಕೆ ಹತ್ತಿರವಾಗಿ, ಕಾನೂನಿಗೆ ಹತ್ತಿರವಾಗಿ ಹೆಚ್ಚು ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಆ ನಂತರ ಸಂದರ್ಭಗಳಲ್ಲಿ ಬಿಡುವಿನ ಅವಧಿಯನ್ನ ನಾನು ಐತಿಹಾಸಿಕವಾಗಿ ಕೆಲವೊಂದು ಐತಿಹಾಸಿಕ ಸ್ಥಳಗಳಿರ್ಬೋದು, ಕ್ಷೇತ್ರಗಳಿರ್ಬೋದು,
ಇತಿಹಾಸದಲ್ಲಿ ಅಡಗಿ ಹೋಗಿರ್ತಕ್ಕಂಥ ಹೆಚ್ಚಿನ ಪ್ರದೇಶಗಳಾಗಿರ್ಬೋದು, ಅವುಗಳ ಬಗ್ಗೆ ಆಸಕ್ತಿ ವಹಿಸಿ ಅವುಗಳ ಐತಿಹಾಸಿಕತೆಯನ್ನು ತೆಗೆದು ಐತಿಹ್ಯವನ್ನು ತೆಗೆದು ಅದರ ಸಂರಕ್ಷಣೆಯ ನಿಟ್ಟಿನಲ್ಲಿ ಯಾವ್ಯಾವ ಕೆಲಸ ಮಾಡ್ಬೋದು ಅಂತ ಕೆಲಸಗಳನ್ನು ಮಾಡುವುದರ ಜೊತೆಗೆ ಅದರ ಅದರ ಐತಿಹಾಸಿಕ ಹಿನ್ನೆಲೆಯನ್ನ ಓದಿ ಅಧ್ಯಯನ ಮಾಡ್ತಕ್ಕಂಥ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಾನೊಂದು ಪ್ರವೃತ್ತಿಯಾಗಿ ಇಟ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಹಲವಾರು ಕವಿತೆ, ಕವನ ಇವುಗಳನ್ನೆಲ್ಲ ಬರೀತಕ್ಕಂಥ, ಚುಟುಕುಗಳನ್ನು ಬರೀತಕ್ಕಂತಹ ಹವ್ಯಾಸಗಳು ನನ್ನಲ್ಲಿ ಇವೆ. ಈಗಾಗಲೇ ನಾನು 4 ಕೃತಿಗಳನ್ನು ಹೊರತಂದಿದ್ದೇನೆ. ಅದೇ ಎಲ್ಲವೂ ಸಹ ಜೈನ ಸಾಹಿತ್ಯಕ್ಕೆ ಒಳಪಟ್ಟಂತಹ ಕೃತಿಗಳೇ ಆಗಿವೆ. ಒಂದು ಐತಿಹಾಸಿಕ ಶ್ರವಣಬೆಳಗೊಳದಲ್ಲಿನ ಇತಿಹಾಸಕ್ಕೆ ಮತ್ತು ಹಾಸನ ಜಿಲ್ಲೆಯ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ಕೃತಿ, ಸಮುದ್ರಣ ಅಂತಕ್ಕಂಥ ಕೃತಿ ಈ ಹೋದ ವರ್ಷ ಇದು ಪ್ರಕಟ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಒಂದು ಪರಮಾಗಮ ಸಾರ ಅನ್ನುವ ಒಂದು ಆಗಮ ಸಾರದ ಕೃತಿಯನ್ನ ಯಾವ ಸಂಸ್ಕೃತ ಮತ್ತು ಹಳೆಗನ್ನಡ ಭಾಷೆಯಲ್ಲಿದ್ದಂತಹ ಬಹಳ ಹಳೆಯ ಪ್ರಾಚೀನ ಕೃತಿಯೊಂದನ್ನ ಸುಮಾರು 6 ವರ್ಷಗಳ ಹಿಂದೆ ಅದನ್ನ ಕನ್ನಡಕ್ಕೆ, ಹೊಸಗನ್ನಡಕ್ಕೆ ಬದಲಾಯಿಸಿದ್ದೇನೆ. ಆನಂತರ ಅದಕ್ಕಿಂತ ಹಿಂದೆ ಒಂದು ಭಕ್ತಮರ ಸ್ತೋತ್ರ ಕೃತಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿ ಕನ್ನಡದಲ್ಲಿ ಪದ್ಯಗಳನ್ನ ಮತ್ತು ಅರ್ಥ ವಿವರಣೆಯನ್ನು ಕೊಟ್ಟು ಅದನ್ನು ಸಹ ಪ್ರಕಟಗೊಳಿಸಿರ್ತಕ್ಕಂಥದ್ದು. ಇದು ಇತಿಹಾಸ ಮತ್ತು ಕನ್ನಡ ಸಾಹಿತ್ಯ ಎರಡು ಒಂದೇ ದೋಣಿಯಲ್ಲಿ ನಾವು ಚಲಿಸ್ತಾ ಇದ್ದೇವೆ. ಇಷ್ಟು ಪ್ರವೃತ್ತಿಗಳನ್ನು ಮುಂದುವರಿಸಿಕೊಂಡು ಈಗಲೂ ಸಹ ನಾನು ಪತ್ರಿಕೆಗಳಲ್ಲಿ, ಮಾಸಿಕ ಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಸಾಕಷ್ಟು ಲೇಖನಗಳು, ಇವತ್ತವರೆಗೂ ನನ್ನ ಐತಿಹಾಸಿಕ ಲೇಖನಗಳು 150ಕ್ಕೂ ಹೆಚ್ಚು ಐತಿಹಾಸಿಕ ಲೇಖನಗಳು ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಕನ್ನಡಪ್ರಭ, ವಿಜಯವಾಣಿ ಮತ್ತೆ ಜನಮಿತ್ರ ಹೀಗೆ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಅದಲ್ಲದೆ ತರಂಗ ಮತ್ತೆ ಸುಧಾ ಮತ್ತೆ ಮಂಗಳ ಈ ಪತ್ರಿಕೆಗಳಲ್ಲಿನ ಚಿಂತನೆಗಳ ಬರಹಗಳು ಸಹ ಪ್ರಕಟವಾಗಿವೆ. ಇದೆಲ್ಲ ಗಮನಿಸಿ ಆಕಾಶವಾಣಿಯವರು ಸಹ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಅವಕಾಶಗಳನ್ನು ಕೊಟ್ಟಿದ್ರು. ಕೆಲವು ವರ್ಷ ಶ್ರವಣಬೆಳಗೊಳದಲ್ಲಿ ಅನಿವಾರ್ಯ ಕಾರಣಗಳಿಂದ 1-2 ವರ್ಷ ಕೆಲಸ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ನಾವು ಮೈಸೂರಿನ ಆಕಾಶವಾಣಿಯಲ್ಲಿಯೂ ಸಹ ಯುವವಾಣಿ ಕಾರ್ಯಕ್ರಮವನ್ನು ಸುಮಾರು 1 ವರ್ಷಗಳ ಕಾಲ ನಡೆಸಿಕೊಟ್ಟಿದ್ವಿ. ಅದಾದ್ಮೇಲೆ ಮತ್ತೆ ಶ್ರವಣಬೆಳಗೊಳಕ್ಕೆ ಉದ್ಯೋಗವನ್ನು ಆರಿಸಿ ಬರಬೇಕಾದಂತ ಅವಕಾಶ ಸಿಕ್ಕಿದ್ರಿಂದ ಈ ವೃತ್ತಿಯನ್ನು ಜೊತೆಗೆ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ನೀವು ಎಷ್ಟು ಭಕ್ತಿ ಗೀತೆಗಳನ್ನ ಬರೆದಿದ್ದೀರಾ? ನಾನು ಸುಮಾರು ಇದುವರೆಗೆ ಎಲ್ಲ ಜಿನಭಕ್ತಿ ಗೀತೆಗಳಿವೆ. 250 ಜಿನಭಕ್ತಿ ಗೀತೆಗಳನ್ನು ಬರೆದಿದ್ದೇನೆ. 250 ಜಿನಭಕ್ತಿ ಗೀತೆಗಳಲ್ಲಿ ಸುಮಾರು 100 ಜಿನಭಕ್ತಿ ಗೀತೆಗಳು ಇವತ್ತು ಒಬ್ಬರು ಸಂಗೀತಗಾರರು, ನಾಡಿನಲ್ಲಿ ಹೆಸರು ಮಾಡಿರ್ತಕ್ಕಂತಹ ಜೈನ ಸಂಗೀತಗಾರರು ಜಯಶ್ರೀ ವರ್ನಾಡ್ ಮತ್ತು ನಿರೀಕ್ಷಾ ಜೈನ್ ಅಂತಕ್ಕಂತಹ ಇಬ್ಬರು ಹಾಡುಗಾರರು, ಸಂಗೀತಗಾರರು ನನ್ನ 100ಕ್ಕೂ ಹೆಚ್ಚು ಗೀತೆಗಳನ್ನ ಹಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹೊರತಂದಿದ್ದಾರೆ. ಅದನ್ನ ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡಿ ಈಗಾಗಲೇ ನಾವೇನ್ ಮಾಡಿದೀವಿ, ಅದನ್ನೆಲ್ಲ ಒಂದ್ ಕಡೆ ಸಂಗ್ರಹ ಮಾಡ್ತಕ್ಕಂತ ಕಾರ್ಯದಲ್ಲಿ ತೊಡಗಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ಕೃತಿಯನ್ನು ತರಬೇಕು ಅನ್ನುವ ಆಲೋಚನೆ ಇದೆ. ಅದು ಒಟ್ಟು ಒಂದು 300 ಪದ್ಯಗಳಾಗ್ತಕ್ಕಂಥ ನಂತರದಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿ ಆ ನಂತರ ಅದನ್ನು ಪ್ರಕಟಣೆಗೊಳಿಸಬೇಕು ಅನ್ನುವುದು ಒಂದು ಇಚ್ಛೆ. ಅದು ಮುಂದೆ ಕೈಗೂಡುತ್ತೆ ಅನ್ನುವ ಭಾವನೆಯನ್ನು ಇಟ್ಕೊಂಡಿದ್ದೇನೆ. ಅದರ ಜೊತೆಗೆ ಈ ಹಿನ್ನೆಲೆ ಒಳಗಡೆ ನಾವು ಆ ಸಂಗ್ರಹವನ್ನು ಮಾಡ್ತಕ್ಕಂತಹ ಒಂದು ಕಾರ್ಯದಲ್ಲಿ ತೊಡಗಿದ್ದೇವೆ. ಅದ್ರ ಜೊತೆಗೇನೆ ನನಗೆ ಸುಮಾರು 4 ವರ್ಷಗಳಿಂದ ಒಂದು ಒತ್ತಡ ಕಾರಣದಿಂದಾಗಿ ಒಂದು ಕರ್ನಾಟಕದಲ್ಲಿ ಜೈನ ಪರಂಪರೆಯಲ್ಲಿ ಕಂಡು ಬರತಕ್ಕಂತಹ ಬ್ರಹ್ಮಯಕ್ಷನ ವಿವಿಧ ಮಜಲುಗಳು, ಹೇಗೆ ಬ್ರಹ್ಮಯಕ್ಷ ಇದ್ದಾನೆ, ಬ್ರಹ್ಮಯಕ್ಷ ಕ್ಷೇತ್ರಗಳು ಎಲ್ಲೆಲ್ಲಿವೆ, ಜೈನರಲ್ಲೂ ಬ್ರಹ್ಮ ಯಕ್ಷ ಇದೆಯೇ, ಬ್ರಹ್ಮನನ್ನ ಜೈನರಲ್ಲಿ ಹೇಗೆ ಪೂಜೆ ಮಾಡ್ತಾರೆ, ಈ ಸಂಶೋಧನೆಯಲ್ಲಿ ತೊಡಗಿ ಈಗ ಕೃತಿ ಇನ್ನೇನು ಮುಂದಿನ ಡಿಸೆಂಬರ್ ವೇಳೆಗೆ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಅದು ಒಂದು ಪ್ರಕಟಣೆಯ ಅಚ್ಚಿನ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅನ್ನೋದನ್ನ ಹೇಳ್ತೇನೆ. ನೀವು ನಮ್ಮ ಊರಾದಂತ ಶ್ರವಣಬೆಳಗೊಳದ ಇತಿಹಾಸವನ್ನು ಸ್ವಲ್ಪ ತಿಳಿಸಬಹುದಾ? ಶ್ರವಣಬೆಳಗೊಳಕ್ಕೊಂದೊಂದು ಪ್ರಾಚೀನವಾದ ಇತಿಹಾಸ ಇದೆ. ಅತ್ಯಂತ ಪ್ರಾಚೀನ ಹಿನ್ನೆಲೆಯನ್ನ ಇರ್ತಕ್ಕಂಥ ಕ್ಷೇತ್ರ ಇದು. ಯಾಕೆಂತ ಹೇಳಿದ್ರೆ ಇದು ಇವತ್ತಿನ ಸ್ಥಳ ಅಲ್ಲ. ಕ್ರಿಸ್ತಪೂರ್ವ 3ನೇ ಶತಮಾನಕ್ಕಿಂತ ಹಿಂದಿನಿಂದಲೂ ಬೆಳೆದು ಬಂದಿರತಕ್ಕಂಥ ಕ್ಷೇತ್ರ. ಆಗ ಇದು ತುಂಬಾ ದಟ್ಟ ಅರಣ್ಯದ ಪ್ರದೇಶವಾಗಿತ್ತು. ಇಲ್ಲಿ ಯಾರು ಜನಸಂಪರ್ಕ ಇರಲಿಲ್ಲ.
ಈ ಶ್ರವಣಬೆಳಗೊಳದಿಂದ ಒಂದು 2-3 ಕಿಲೋಮೀಟರ್ ಹಾದಿಯಲ್ಲಿ ಬರ್ತಕ್ಕಂಥ ಗೋವಿಂದಪಾಡಿ ಎನ್ನುವ ಗ್ರಾಮ, ಇವತ್ತು ಅದನ್ನ ಸಾಣೇನಹಳ್ಳಿ ಅಂತ ಕರೀತಾರೆ. ಆ ಒಂದು ಗ್ರಾಮವನ್ನು ಹೊರತುಪಡಿಸಿ ಅವಾಗ ಅದೊಂದು ದೊಡ್ಡ ಕಂದಾಯ ಗ್ರಾಮ. ಆ ಗ್ರಾಮವನ್ನು ಹೊರತುಪಡಿಸಿ ಯಾವುದೇ ಗ್ರಾಮ ಕ್ರಿಸ್ತಪೂರ್ವ 9ನೇ ಶತಮಾನದವರೆಗೂ ಬೆಳೆದು ಬಂದಿಲ್ಲ. ಆ ಶ್ರವಣಬೆಳಗೊಳ ಅತ್ಯಂತ ಪ್ರಾಚೀನವಾದ ಇತಿಹಾಸ. ಶ್ರವಣಬೆಳಗೊಳದ ಹೆಸರು ಇತ್ತೀಚೆಗೆ ಸುಮಾರು 9ನೇ ಶತಮಾನದಿಂದ ಇತ್ತೀಚಿನ ಶಾಸನಗಳಲ್ಲಿ ಶ್ರವಣಬೆಳಗೊಳ ಎನ್ನುವ ಹೆಸರನ್ನ ಉಲ್ಲೇಖ ಮಾಡಿರ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಶ್ರವಣಬೆಳಗೊಳಕ್ಕಿರ್ತಕ್ಕಂಥ ಹೆಸರು ಕಳುಬಪ್ಪು. ಎಲ್ಲ ಶಾಸನಗಳಲ್ಲಿ ಸಿಕ್ಕಿರ್ತಕ್ಕಂಥ 9ನೇ ಶತಮಾನದ ಪೂರ್ವಕ್ಕಿಂತ ಇರ್ತಕ್ಕಂಥ ಎಲ್ಲ ಶಾಸನಗಳಲ್ಲಿ ಕಳುಬಪ್ಪು ಎನ್ನುವ ಹೆಸರೇ ಇದೆ. ಯಾಕೆಂದ್ರೆ ಈ ಕಳುಬಪ್ಪು ಅಂದ್ರೆ ಯಾರು ದೇಹವನ್ನ ದಂಡನೆ ಮಾಡಿಕೊಳ್ಳಿಕ್ಕೆ, ಯಾರು ದೇಹವನ್ನ ತ್ಯಜಿಸ್ಲಿಕ್ಕೆ, ಕಳ್ ಅಂತಂದ್ರೆ ತ್ಯಜಿಸು ಅಂತ ಅರ್ಥ. ಕಳ್ ಅಂದ್ರೆ ತ್ಯಜಿಸು, ತ್ಯಾಗ ಮಾಡು. ಏನನ್ನು ತ್ಯಾಗ ಮಾಡು ಅಂದ್ರೆ ಜೈನ ಪರಂಪರೆಯಲ್ಲಿ ಮನುಷ್ಯನಾದವನು ತನ್ನ ದೇಹವನ್ನು ಸಹ ತ್ಯಾಗ ಮಾಡಬೇಕು ಅನ್ನುವುದು ಅವನ ಮೂಲ ಉದ್ದೇಶ. ಯಾಕಂತ ಹೇಳಿದ್ರೆ ಮೋಕ್ಷವನ್ನ ಪಡಿಬೇಕಾದಂಥದ್ದು ಪರಮ ಗುರಿಯಾಗಿದೆ. ಎಲ್ಲ ಜೈನ ಧರ್ಮದ ಪರಂಪರೆಯಲ್ಲಿ ಹುಟ್ಟತಕ್ಕಂತಹ ಎಲ್ಲ ಶ್ರಾವಕರ, ಎಲ್ಲ ಮುನಿಗಳ ಒಂದು ಮೂಲ ಉದ್ದೇಶ ನಾವು ಮನುಷ್ಯ ಭವದಲ್ಲಿ ಮೋಕ್ಷವನ್ನ ಪಡಿಬೇಕು ಅಂತಕ್ಕಂಥದ್ದು, ಭವಗಳಿಂದ ವಿಮುಕ್ತಿ ಹೊಂದಬೇಕು. ಎಲ್ಲ ಧರ್ಮಗಳ ಸಾರವೂ ಅದನ್ನೇ ಹೇಳುತ್ತೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಜೈನ ಧರ್ಮದಲ್ಲಿ ಅದನ್ನು ಮಾಡಲಾಗುತ್ತೆ. ಆ ದೃಷ್ಟಿಯಿಂದ ಶ್ರವಣಬೆಳಗೊಳದಲ್ಲಿ ಮುಕ್ತಿಯ ಕ್ಷೇತ್ರ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈ ಕಳ್ಬಪ್ಪು ಅಂತ ಹೇಳಿದ್ರೆ ಯಾರು ದೇಹವನ್ನ ದಂಡನೆ ಮಾಡಿ ತ್ಯಜಿಸಲಿಕ್ಕೆ ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ತಿಳ್ಕೊಂಡಿದ್ರು, ಆ ಕ್ಷೇತ್ರವನ್ನ ಕಳ್ಬಪ್ಪು ಅಂತ ಕರೀತಾರೆ. ಅವಾಗ ಚಂದ್ರಗಿರಿ ಅಂತ ಏನು ಇವತ್ತು ಕರಿತೀವಲ್ಲ, ಆ ಬೆಟ್ಟ ಅತ್ಯಂತ ದಟ್ಟ ಅರಣ್ಯದಿಂದ ಕೂಡಿದಂತ ಭಾಗ. ಇಲ್ಲಿಗೆ ಇದೇ ಉದ್ದೇಶ ಇಟ್ಕೊಂಡು ಯಾಕೆ ಶ್ರವಣಬೆಳಗೊಳಕ್ಕೆ ಬಂದ್ರು, ಇಲ್ಲಿ ಯಾಕೆ ಜೈನ ಪರಂಪರೆ ಬೆಳೀತು ಅನ್ನುವ ಐತಿಹಾಸಿಕ ದಾಖಲೆಗಳನ್ನು ನೋಡಿದ್ರೆ ಭದ್ರಬಾಹುಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಯಾತ್ರೆ ಹೊರಡ್ತಾರೆ. ಯಾಕೆ ದಕ್ಷಿಣ ಭಾರತಕ್ಕೆ ಯಾತ್ರೆ ಹೊರಡ್ತಾರೆ ಅಂತ ಹೇಳಿದ್ರೆ, ಉತ್ತರ ಭಾರತದಲ್ಲಿ ಈ ಭದ್ರಬಾಹುಗಳು ಯಾರು ಅಂತ ಹೇಳಿದ್ರೆ ಕೊನೆಯ ಜೈನರ ಪ್ರಥಮ ತೀರ್ಥಂಕರ ಆದಿನಾಥ ತೀರ್ಥಂಕರ. ಆದಿನಾಥ ತೀರ್ಥಂಕರಿಂದ ಒಳಗೊಂಡು 23 ತೀರ್ಥಂಕರ ಆಗಿ ಹೋಗ್ತಾರೆ. 24ನೇ ತೀರ್ಥಂಕರ ಮಹಾವೀರ ಹುಡ್ತಾನೆ. ಮಹಾವೀರರಾದ್ಮೇಲೆ ಮಹಾವೀರರು ಜೈನ ಧರ್ಮದ ಪ್ರವರ್ತಕರು ಅಂತ ಹೇಳಿದ್ರೆ ಹೆಚ್ಚು ಪ್ರವರ್ಧನೆ ಮಾಡ್ತಾರೆ. ಅವರ ಕಾಲದಲ್ಲಿ ಸಾಕಷ್ಟು ಹೇಗೆ ಜೈನರ ಸಂಖ್ಯೆ ಕಡಿಮೆ ಆಗಿತ್ತು, ಆ ಸಂದರ್ಭದಲ್ಲಿ ಜೈನ ಪರಂಪರೆ ಕಡಿಮೆ ಇತ್ತು. ಆಗ ಅವರು ಇಡೀ ಭಾರತ ಖಂಡಕ್ಕೆ ಒಂದು ಜೈನ ಮತ್ತು ಆಗಿದ್ದಂಥ ಯಜ್ಞ ಯಾಗಾದಿಗಳ ಮತ್ತು ಬಲಿ ಕೊಡ್ತಕ್ಕಂಥ ಪದ್ಧತಿಯನ್ನು ಕಣ್ಣಾರೆ ಕಂಡು ಅದನ್ನು ನಾಶ ಮಾಡಿ, ಅದನ್ನು ಕಡಿಮೆ ಮಾಡಿ, ಅಹಿಂಸೆಯನ್ನು ಮೂಲ ತತ್ವವನ್ನಾಗಿಟ್ಟುಕೊಂಡು, ಅಪರಿಗ್ರಹವನ್ನ ಮೂಲ ತತ್ವವಾಗಿಟ್ಟುಕೊಂಡು ಮಹಾವೀರ ತೀರ್ಥಂಕರು ಜೈನ ಧರ್ಮವನ್ನ ಪ್ರವರ್ಧನೆಗೊಳಿಸಿದರು. ಜೈನ ಧರ್ಮ ಪ್ರವರ್ಧನೆ ಆದಮೇಲೆ ಇವರ ಅಂತಿಮ ಉತ್ತರಾಧಿಕಾರಿಗಳು ಅಂತ ಯಾರು ಕರೀತಾರೆ, ಅವರು ಅಂತಿಮ ಶ್ರುತ ಕೇವಲಿಗಳು ಅಂತ ಕರೀತೀವಿ. ಶ್ರುತ ಅಂದ್ರೆ ಬಾಯಿಂದ ಬಾಯಿಗೆ ಹೇಳ್ತಕ್ಕಂತಹ ಜ್ಞಾನ. ಅವಾಗೆಲ್ಲ ಪ್ರಾಚೀನ ಕಾಲದಲ್ಲಿ ಯಾವುದೇ ಗ್ರಂಥಗಳಿರಲಿಲ್ಲ, ಯಾವುದೇ ಜ್ಞಾನವನ್ನ ಬಾಯಿಂದ ಬಾಯಿಗೆ ಹೇಳ್ತಕ್ಕಂಥದ್ದು. ಹೇಗೆ ಈಗ ಸಂಸ್ಕೃತ ಶ್ಲೋಕಗಳನ್ನ ನೀವು ಹೇಳಿದ್ರು, ಸಂಸ್ಕೃತ ಶ್ಲೋಕಗಳನ್ನ ಹೇಳ್ತಾ ಕಂಠಪಾಠ ಮಾಡಿ ಆ ಮುಖಾಂತರ ಜನರಿಗೆ ತಲುಪಿಸ್ತಾ ಇದ್ರು. ಅದೇ ಶ್ರುತ ಜ್ಞಾನವೂ ಸಹ ಪ್ರಾಚೀನ ಕಾಲದಲ್ಲಿ ಅವರ ಜ್ಞಾನದ ಮಸ್ತಕದಲ್ಲಿಯೇ ಇರ್ತಾ ಇತ್ತು. ಅದನ್ನ ಪರಂಪರೆಯಿಂದ ತರ್ತಾ ಇದ್ರು. ಮುಂದೆ ಅದು ಜ್ಞಾನ ಕಡಿಮೆ ಆಗ್ತಾ ಇತ್ತು, ಮನುಷ್ಯನಲ್ಲಿ ಜ್ಞಾನ ಶಕ್ತಿ ಕಡಿಮೆ ಆಗ್ತಾ ಹೋಯ್ತು ಪರಂಪರೆಯಂತೆ. ಆಗ ಆ ಅಂತಿಮ ಶ್ರುತಿ ಕೇವಲ ಭದ್ರಬಾಹುಗಳ ನಂತರದಲ್ಲಿ ಈ ಶ್ರುತ ಪರಂಪರೆ ಕಡಿಮೆ ಆದ್ರಿಂದ ಅವರು ಅಂತಿಮ ಶ್ರುತ ಕೇವಲಿಗಳು ಅಂದ್ರೆ ಜ್ಞಾನವನ್ನ ಮಸ್ತಕದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಂಥವ್ರು. ಅಂಥವರು ಮುಂದೆ ಅವರಿಗೆ ಅವಧಿ ಜ್ಞಾನದ ಪ್ರಭಾವದಿಂದಾಗಿ ಉತ್ತರ ಭಾರತದಲ್ಲಿ ಏನಾಗುತ್ತೆ, ಬರಗಾಲ ಬರುತ್ತೆ, ಇಲ್ಲಿ ನಮಗೆ ಆಹಾರ ವಿಹಾರ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರು, ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಯಾತ್ರೆ ಹೊರಟರು. ಅವರ ಜೊತೆ ಆಗ ಆಳ್ವಿಕೆಯನ್ನು ನಡೆಸ್ತಾ ಇದ್ದಂತ ಮೌರ್ಯ ಸಾಮ್ರಾಟ ಚಂದ್ರಗುಪ್ತ ಮೌರ್ಯ. ಕೆಲವು ವಿದ್ವಾಂಸರು ಅವನ ಸಂಪ್ರತಿ ಚಂದ್ರಗುಪ್ತ ಅಂತಲೂ ಸಹ ಹೇಳ್ತಾರೆ. ಆದ್ರೂ ಸಹ ಏನೇ ಇದ್ರು ಸಿಕ್ಕಿರ್ತಕ್ಕಂಥ ದಾಖಲೆಗಳು ಮತ್ತೆ ಹೆಚ್ಚಿನ ವಿದ್ವಾಂಸರ ಅಭಿಪ್ರಾಯವನ್ನು ಒಳಗೊಂಡಂತೆ ಭದ್ರಬಾಹು ಮುನಿಗಳು ಇಲ್ಲಿಗೆ ಬರ್ತಾರೆ. ಚಂದ್ರಗುಪ್ತನೊಡನೆ 12,000 ಮುನಿಗಳೊಡನೆ ಬರ್ತಾರೆ. ದಕ್ಷಿಣಕ್ಕೆ ಬರಬೇಕು ಅನ್ನೋದು ಯಾಕೆ ಉದ್ದೇಶ ಇಟ್ಕೊಂಡ್ರು ಅಂದ್ರೆ, ಅವ್ರಿಗೆ ದಕ್ಷಿಣ ಭಾರತದಲ್ಲಿ ಜೈನರು ಇದ್ರೆ ಅವಾಗ ಜೈನ ಪರಂಪರೆ ದಕ್ಷಿಣ ಭಾರತದಲ್ಲಿ ಆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು.
ಇವರು ಉದ್ದೇಶ ಇಟ್ಕೊಂಡು ಶ್ರವಣಬೆಳಗೊಳಕ್ಕೆ ಬರಬೇಕು ಅಂತ ಏನು ಬರಲಿಲ್ಲ. ಅವರ ಮೂಲ ಉದ್ದೇಶ ಏನಿತ್ತು, ಇಲ್ಲಿಂದ ಮುಂದೆ ಪುನ್ನಾಟ ಅನ್ನುವ ಒಂದು ಪ್ರಾಚೀನ ಜೈನ ಸಾಮ್ರಾಜ್ಯ ಇತ್ತು. ಅವಾಗ ಅಲ್ಲಿ ನಿಯಮಗಳನ್ನು ಅನುಸರಿಸ್ತಿದ್ದಂತಹ ಜೈನರ ಸಂಖ್ಯೆ, ಜೈನ ಧರ್ಮೀಯರ ಸಂಖ್ಯೆ ಹೆಚ್ಚಿತ್ತು. ಮತ್ತೆ ಮುನಿಗಳಿಗೆ ಆಹಾರ ವಿಹಾರಗಳನ್ನು ನಡೆಸ್ಕೊಡ್ತಕ್ಕಂತಹ ಒಂದು ಪ್ರಭಾವ ಅಲ್ಲಿ ಇದ್ದಿದ್ದರಿಂದ ನಮಗೆ ಅನುಕೂಲ ಆಗುತ್ತೆ, ಆಹಾರ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಮತ್ತು ಅವರಿಗೆ ಒಳ್ಳೆಯ ರೀತಿಯ ಅವಕಾಶಗಳು ದೊರೀತವೆ ಅನ್ನುವ ದೃಷ್ಟಿಯಿಂದ, ಧರ್ಮ ಸಂರಕ್ಷಣೆಯ ದೃಷ್ಟಿಯಿಂದ 12,000 ಮುನಿಗಳೊಂದಿಗೆ ಮುನಿಗಳ ಸಂರಕ್ಷಣೆ ದೃಷ್ಟಿಯಿಂದ ಈ ಕಡೆಗೆ ಬರ್ತಾರೆ. ಆದ್ರೆ ಇಲ್ಲಿ ಬಂದಂತ ಅವರಿಗೆ ಇದು ಆಕರ್ಷಣೀಯ ತಾಣ ಆಗುತ್ತೆ. ಯಾಕಂದ್ರೆ ಅದಕ್ಕೂ ಪೂರ್ವದಲ್ಲಿ ಇದು ಒಂದು ದೊಡ್ಡ ಅರಣ್ಯ, ವನ್ಯಮೃಗಗಳಿದ್ವು. ಇದೆಲ್ಲ ಚಂದ್ರಗಿರಿಯಲ್ಲಿ ಇರ್ತಕ್ಕಂಥ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ದೊರೆತಿರ್ತಕ್ಕಂಥ ಶಾಸನದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದ್ಯಾವುದು ಕಥೆಯಲ್ಲ, ಜಾನಪದ ಕಥೆಯಲ್ಲ, ಉಲ್ಲೇಖ ಮಾಡಿದ್ದಾರೆ. ಇದು ಕ್ರೂರ ಪ್ರಾಣಿಗಳಿಂದ ತುಂಬಿದ್ದ ಸ್ಥಳ ಆಗಿತ್ತು. ಇಲ್ಲಿ ವನ್ಯಮೃಗಗಳ ವಾಸಸ್ಥಾನವಾಗಿ ಕಳಿಸ್ಕೊಡ್ತಾರೆ. ಮುಂದಕ್ಕೆ ತಮಿಳುನಾಡು ಭಾಗಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ಇವರು ಇಲ್ಲೇ ಉಳಿದು ಸಮಾಧಿ ಮರಣವನ್ನ ಹೊಂದ್ತಾರೆ. ಅವರ ಜೊತೆಗಿದ್ದ ಚಂದ್ರಗುಪ್ತನು ಸಹ ಮುಂದೆ ಪ್ರಭಾಚಂದ್ರ ಮುನಿಗಳಾಗಿ ದೀಕ್ಷೆಯನ್ನ ಪಡೆದು ದಿಗಂಬರ ಮುನಿಗಳಾಗಿ ಇಲ್ಲೇ ಅವನು ಸಹ ಸಮಾಧಿಯನ್ನ ಹೊಂದುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ದಾಖಲೆ ಶಾಸನಗಳು ನಮಗೆ ಚಿಕ್ಕ ಬೆಟ್ಟ ಅಥವಾ ಚಂದ್ರಗಿರಿ ಹಿಂದಿನ ಕಳಬಪ್ಪು ಬೆಟ್ಟದಲ್ಲಿ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ಈ ಪ್ರದೇಶ ಅವರಿಬ್ಬರೂ ಮರಣ ಹೊಂದಿದ ನಂತರ ಪವಿತ್ರತೆ ಆದ್ರಿಂದ ಮುಂದೆ ಕೊಳತ್ತೂರು, ನವಿಲೂರು, ಮತ್ತೆ ಕುಂಭಕೋಣಂ, ಮಧುರೈ ಈ ಭಾಗದಿಂದ ಹೆಚ್ಚಿನ ಜನರು, ಕಂತಿಯರು, ವರ್ತಕರು ಮತ್ತೆ ಮುನಿಗಳು ಸುಮಾರು 9-10ನೇ ಶತಮಾನದವರೆಗೆ ಹೆಚ್ಚಿನ ಬಂದವರು ಯಾರಪ್ಪ ಅಂದ್ರೆ ಕಂತಿಯರು. ಕಂತಿಯರು ಅಂದ್ರೆ ಜೈನ ಅರ್ಜಿಕೆಯರು, ಜೈನ ಮಾತಾಜಿಗಳು, ಜೈನ ಅಜ್ಜಿಯರು ಅಂತ ಕರೀತಾರೆ. ಅಂದ್ರೆ ಅವರು ಜೈನ ಮಹಿಳಾ ಸನ್ಯಾಸಿಗಳಿಗೆ ಆ ಹೆಸರಿಂದ ಕರೀತಾರೆ. ಆ ಕಂತಿಯರು ಮತ್ತೆ ಮುನಿಗಳು ಇಲ್ಲಿ ಬಂದು ಏನ್ ಮಾಡಿದ್ರು, ಸಮಾಧಿಯನ್ನ ಹೊಂದಿದ್ರು. ಅಲ್ಲಿಂದ ಪವಿತ್ರ ಆಯ್ತಾ ಹೋಯ್ತು ಈ ಪ್ರದೇಶ. ಇದು ಏನಕ್ಕೆ ಪ್ರಮುಖವಾಗಿ ಪವಿತ್ರ ಆಯಿತು ಅಂತ ಹೇಳಿದ್ರೆ, ಸುಮಾರು 9ನೇ ಶತಮಾನದವರೆಗೆ ಇದು ಸಮಾಧಿಯನ್ನ ಹೊಂದಲಿಕ್ಕೆ, ಅಂದ್ರೆ ಮರಣವನ್ನ ಹೊಂದಲಿಕ್ಕೆ ಇದೊಂದು ಪ್ರಮುಖ ಸ್ಥಳ. ಯಾತಿಗೆ ಬರ್ತಾ ಇದ್ರು ಅಂದ್ರೆ, ಇದು ಸಾಮಾನ್ಯ ಜನರಿಗೆ, ವರ್ತಕರಿಗೆ, ವ್ಯಾಪಾರಸ್ಥರಿಗೆ ಅಥವಾ ಪ್ರವಾಸಿಗಳಿಗೆ ಇದು ತಾಣ ಆಗಿರಲಿಲ್ಲ. ಯಾರು ಮುಕ್ತಿಯನ್ನು ಬಯಸ್ತಾರೋ, ಯಾರು ದೇಹತ್ಯಾಗವನ್ನು ಮಾಡಿ ಬಯಸ್ತಾರೋ ಅಂಥವರಿಗೆ ಒಂದು ಆಕರ್ಷಣೀಯ ತಾಣವಾಯಿತು. ಅದರಿಂದ ಎಲ್ಲರೂ ಇಲ್ಲಿಗೆ ಬರ್ತಾ ಹೋದ್ರು. ಎಲ್ಲ ಬೆಟ್ಟ ಅಂತ ಕರೀತಾರೆ ಶುರು ಮಾಡಿದ್ರು. ಯಾವಾಗ ಈ ಪವಿತ್ರತೆ ಜಾಸ್ತಿ ಆಯಿತು, ಇದು ಮುಂದುವರಿತಾ ಹೋಯ್ತು. 10ನೇ ಶತಮಾನದವರೆಗೆ ಇದೊಂದು ಸಮಾಧಿಯ ಹೊಂದಕ್ಕಂಥ ಧಾಣವಾಗಿ ಬೆಳೀತಾ ಹೋಯಿತು. 10ನೇ ಶತಮಾನದಲ್ಲಿ ಇಲ್ಲಿ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಒಡಗೂಡಿ ಲಂಗರ ಮಾರಸಿಂಹನ 4ನೇ ರಾಜಮಲ್ಲನ ಮಂತ್ರಿಯಾಗಿದ್ದಂತಹ ಚಾವುಂಡರಾಯ ಏನ್ ಮಾಡ್ತಾನೆ, ತನ್ನ ತಾಯಿಯ ಆಸೆಯನ್ನು ನೆರವೇರಿಸೋಕ್ಕೋಸ್ಕರ ಮತ್ತು ಅವರ ತಾಯಿ ಕಳಲಾದೇವಿ ಭಗವಾನ್ ಬಾಹುಬಲಿ ಸ್ವಾಮಿಯನ್ನ ಉತ್ತರ ಒರಿಸ್ಸಾ ದಂಡಕಾರಣ್ಯದ ಭಾಗದಲ್ಲಿ, ಪೌದನಾಪುರದ ಭಾಗದಲ್ಲಿ ಭರತ ಚಿನ್ನದ ಮೂರ್ತಿಯನ್ನು ನಿಲ್ಲಿಸಿದಂತೆ. ಅದನ್ನು ನೋಡಬೇಕು ಅನ್ನುವುದು ಅವರ ಕನಸು. ಅದನ್ನು ನೋಡಕ್ಕೆ ಅಂತೇಳಿ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳ ಒಡಗೂಡಿ ಬರ್ತಾರೆ. ಆಗ ಇಲ್ಲಿಗೆ ಬಂದಾಗ ಇಲ್ಲಿ ಚಿಕ್ಕ ಬೆಟ್ಟದಲ್ಲಿ ಅದೇ ಕಳಬಪ್ಪುಗಿರಿಯಲ್ಲಿ ತಂಗುತ್ತಾರೆ. ಅವಾಗ ಏನು ಮನೆಗಳಿರಲಿಲ್ಲ ಇಲ್ಲಿ ಶ್ರಾವಣಬೆಳಗೊಳದಲ್ಲಿ. ತಂಗದಾಗ ಅವರಿಗೆ ಇಲ್ಲಿನ ಮೂಲ ಅಧಿದೇವತೆ ಕೂಷ್ಮಾಂಡನಿ ಪ್ರತ್ಯಕ್ಷಳಾಗಿ ಹೇಳ್ತಾಳೆ, ಇದು ನಿನಗೆ ಬಾಹುಬಲಿಯ ದರ್ಶನ ಆಗುತ್ತೆ. ಮುಂದಕ್ಕೆ ಹೋಗೋದು ತುಂಬಾ ಕಷ್ಟ, ಕುಕ್ಕುಟ ಸರ್ಪಗಳಿರ್ತಕ್ಕಂಥ ಪ್ರದೇಶ, ಒರಿಸ್ಸಾದ ದಂಡಕಾರಣ್ಯ. ಈ ಕಾಲದಲ್ಲಿ ಹೋಗಿ ಅದನ್ನ ನೋಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಕನಸಿನಲ್ಲಿ ಹೇಳಿದಾಗ ಬೆಳಗ್ಗೆ ಎದ್ದು ಕನಸನ್ನ ತನ್ನ ತಾಯಿ ಹತ್ರ ಮತ್ತು ಗುರುಗಳ ಹತ್ರ ಚಾವುಂಡರಾಯ ಹಂಚಿಕೊಳ್ತಾನೆ. ಹಂಚಿಕೊಂಡಾಗ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಹೇಳ್ತಾರೆ, ಈಗ ಅಂದ ಮೇಲೆ ತಾಯಿಯೇ ನಿಮಗೆ ಪ್ರೇರಣೆ ಆಗಿದ್ದಾಳೆ, ಇಲ್ಲೇ ಯಾಕೆ ಇದು ಮಾಡಬಾರ್ದು. ಕೊನೆಗೆ ಇಲ್ಲಿನ ಚಿಕ್ಕ ಬೆಟ್ಟದಿಂದ ದೊಡ್ಡ ಬೆಟ್ಟಕ್ಕೆ ಬಾಣವನ್ನ ಬಿಟ್ಟಾಗ ಆ ಒಂದು ಕಗ್ಗಲ್ಲಿನಲ್ಲಿ ಬಾಹುಬಲಿಯ ಮೂರ್ತಿ ಏನಾಗುತ್ತೆ, ಚಿತ್ರಣ ಆಗುತ್ತೆ ಆ ಬಾಣದಿಂದ. ಆ ನಂತರ ಅಲ್ಲಿ ಮುಂದೆ ಶಿಲ್ಪಿಗಳನ್ನ ಕರೆಸಿ ಬಾಹುಬಲಿ ಸ್ವಾಮಿಯನ್ನ ಇಲ್ಲಿ ಕೆತ್ತಿಸ್ತಾರೆ. ಅಲ್ಲಿಂದ 9ನೇ ಶತಮಾನದಿಂದ ಮುಂದುವರೆದು ಇದು ಏನಾಗುತ್ತೆ, ಇವತ್ತೇನು ದೊಡ್ಡ ಬೆಟ್ಟ ವಿಂಧ್ಯಗಿರಿ ಅಂತ ಕರೀತಾರಲ್ಲ, ಅದು ಪ್ರಸಿದ್ಧವಾದ ತಾಣ ಆಗುತ್ತೆ. ಆ ಮಧ್ಯೆ ಒಂದು ಕಳ ಬರುತ್ತೆ. ಆ 981ರಲ್ಲಿ ಮೊಟ್ಟ ಮೊದಲ ಮಹಾಮಸ್ತಕಾಭಿಷೇಕವನ್ನು ಮಾಡಿದ ಸಂದರ್ಭದಲ್ಲಿ ಚಾವುಂಡರಾಯ ಇಷ್ಟು ದೊಡ್ಡ ಮೂರ್ತಿಯನ್ನ, ಉತ್ತಮವಾದ ಎಲ್ಲೂ ಮಾಡಲಾಗದಂತಹ ಸೌಂದರ್ಯವುಳ್ಳದಂತಹ ಅತಿ ತುಂಗಾಕೃತಿಯಾದಂತಹ ಈ ಒಂದು ಬಾಹುಬಲಿಯನ್ನ ನಿರ್ಮಾಣ ಮಾಡಿದ್ದು ಸ್ವಲ್ಪ ಅವನಿಗೆ ಎಲ್ಲೋ ಒಂದ್ ಕಡೆ
ಅಹಂ ಅನ್ಸುತ್ತೆ, ನನ್ನಷ್ಟು ಕೆಲಸವನ್ನ ಯಾರು ಮಾಡಲಿಲ್ಲ. ಆ ಅಹಂ ಒಂದ್ ಕಡೆ ಕಾಡ್ತಾ ಇತ್ತು. ಆದ್ರೆ ಅಭಿಷೇಕ ಮಾಡಿದಂತೆ ಯಾವುದೇ ಜಲ ಆಗಲಿ ಕ್ಷೀರ ಆಗಲಿ ಯಾವುದು ಸಹ ಇಡೀ ಬಾಹುಬಲಿಯ ಶರೀರವನ್ನು ತೋರಿಸೋದಿಲ್ಲ. ಆವಾಗ ಈ ಯೋಚನಾ ಕ್ರಾಂತನಾಗ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿನ ಮೂಲ ಅಧಿದೇವತೆ ಅಂತ ಯಾರು ಕರೀತಾ ಇದ್ರು, ಆ ಕೂಷ್ಮಾಂಡಿನಿ ದೇವಿ ಪ್ರತ್ಯಕ್ಷರಾಗಿ ಯಾವ ರೀತಿ ಅಂದ್ರೆ ಅಜ್ಜಿಯ ವೇಷ ಧರಿಸಿ ಗುಳ್ಳಕಾಯಿಯಲ್ಲಿ ಹಾಲನ್ನು ತರ್ತಾರೆ. ನಾನು ಅಭಿಷೇಕವನ್ನ ಮಾಡ್ತೇನೆ. ಆಗ ಚಾವುಂಡರಾಯನಿಗೆ ಇಷ್ಟೆಲ್ಲ ನಾವು ದೊಡ್ಡ ದೊಡ್ಡ ಗಾತ್ರದ ಪಾತ್ರಗಳಿಂದ ಹಂಡೆಗಳಿಂದ ಅಭಿಷೇಕವನ್ನ ಮಾಡಿದ್ದೇವೆ, ಅಂದ್ರೆ ಇಡೀ ಬಾಹುಬಲಿ ತೊಯ್ದೇ ಇಲ್ಲ. ನೀವು ಇಷ್ಟು ಗುಳ್ಳಕಾಯಿಯಲ್ಲಿ ತಂದಿರುವ ಕಾಯಿಯಿಂದ ಹಾಲು ಅಥವಾ ಏನ್ ತಂದಿದ್ರೆ ಅದರಿಂದ ಅಭಿಷೇಕ ಮಾಡಿದ್ರೆ ಅದು ತೋಯುತ್ತಾ ಏನು? ಆದ್ರೆ ಭಕ್ತಿ ಮುಂದೆ ಏನೂ ಇಲ್ಲ ಅಂತ ಹೇಳಿದ ಕೊನೆಗೊಂದು ಅವಕಾಶ ನೋಡೋಣ ಅಂತೇಳಿ ಎಲ್ಲರ ಆಸೆಯಂತೆ ಕೊಟ್ಟಾಗ ಅಜ್ಜಿಯ ಅಭಿಷೇಕ ಮಾಡ್ತಾಳೆ. ಅದು ಪೂರ್ತ ತೊಯ್ದು ಏನಾಗುತ್ತೆ, ಬೆಟ್ಟದಿಂದ ಇಳಿದು ಬರುತ್ತೆ. ಬೆಟ್ಟದ ಬುಡದಲ್ಲಿ ಬಾಹುಬಲಿಯ ಕಾಲಿನ ಬುಡದಲ್ಲಿ ಲಲಿತ ಸರೋವರ ಅಂತ ಒಂದು ಸಣ್ಣ ಚಿಕ್ಕ ಸರೋವರ, ಅಲ್ಲಿಂದ ನೀರು ಹೊರಟು ಹಾಲಿನ ಅಭಿಷೇಕ ಆದಂತಹದ್ದು ಹೊರಟು ಕೆಳಭಾಗಕ್ಕೆ ತುಂಬಿ ಬೆಟ್ಟವೆಲ್ಲ ತುಂಬಿ ಕೆಳ ಇರತಕ್ಕಂಥ ಚಂದ್ರಗಿರಿ ಮತ್ತು ವಿಂಧ್ಯಗಿರಿಯ ಮಧ್ಯೆ ಇರತಕ್ಕಂಥ ಕೊಳದಲ್ಲಿ ಬಂದು ಸೇರುತ್ತೆ. ಅಲ್ಲಿ ಇಡೀ ಕೊಳ ಏನಾಗುತ್ತೆ, ಅವಾಗ ಒಂದು ನೈಸರ್ಗಿಕ ಕೊಳ ಆಗಿತ್ತು. ಅದನ್ನ ಒಂದು ಈಗಿನ ಕೆರೆಯ ರೀತಿ ಕಾಣಬಹುದಾಗಿದೆ. ಆಗ ಅಲ್ಲಿ ಬಂದು ಎಲ್ಲ ಶೇಖರಣೆ ಆಗುತ್ತೆ. ಶೇಖರಣೆ ಆದ್ಮೇಲೆ ಅದು ಇಡೀ ಬಿಳಿ ಆಗುತ್ತೆ. ಹಾಲೆಲ್ಲ ತುಂಬಿ ಜಲ ಎಲ್ಲ ಬಿಳಿ ಆದಾಗ ಅದಕ್ಕೆ ಬಿಳಿ ಕೊಳ ಅಂತ ಕರೀತಾರೆ. ಶ್ರವಣರು ಇಲ್ಲಿ ಸಮಾಧಿವದ್ದರಿಂದ ಶ್ರವಣ ಮತ್ತೆ ಈ ಕೊಳ ಬಿಳಿ ಕೊಳ ಅಂದ್ರೆ ಹಾಲಿನಿಂದ ತುಂಬಿ ಹೋದ್ರಿಂದ ಇದನ್ನ ಬಿಳಿ ಕೊಳ. ಅದನ್ನ ನಮ್ಮ ಶಾಸನಗಳಲ್ಲಿ 9ನೇ ಶತಮಾನದಿಂದ ಇತ್ತೀಚಿನ ಶಾಸನಗಳಲ್ಲಿ ಇದನ್ನ ಧವಲ ಸರೋವರ ಅಂತ ಕರೆದಿದ್ದಾರೆ. ಅದರಿಂದ ಇದನ್ನ ಶ್ರವಣ ಅಂದ್ರೆ ಮುನಿಗಳು, ಶ್ರವಣ ಸವಣ ಇದು ಮುನಿಗಳು, ಮತ್ತೆ ಕೊಳ ಇವೆರಡು ಸೇರಿ ಪದಗಳು ಶ್ರವಣ ಬೆಳಗುಳ ಅಂತ. ಇದು ಮೂಲ ಇತಿಹಾಸ, ಶ್ರವಣ ಬೆಳಗುಳದ ಮೂಲ ಇತಿಹಾಸ. ಅಲ್ಲಿಂದ ಇತ್ತಲಾಗೆ 11 ಯಾರು ಬರ್ತಾ ಇದ್ರು, ಜೈನ್ರು ಬರ್ತಾ ಇದ್ರು ನೋಡ್ಕೊಂಡು ಪ್ರವಾಸಿ ಕೇಂದ್ರ ಆಗಿದೆ. ಆದರೆ 12ನೇ ಶತಮಾನದಲ್ಲಿ ವಿಷ್ಣುವರ್ಧನನ ಪ್ರಧಾನ ದಂಡನಾಯಕನಾಗಿದ್ದಂತಹ ಗಂಗರಾಜ ಹೊಯ್ಸಳರ ಘೋರ ಸಮುದ್ರಕ್ಕೆ ಪ್ರತಿವಾದಿಯಾಗಿ ಜೈನರ ಒಂದು ಶ್ರದ್ಧಾ ಕೇಂದ್ರವನ್ನ ನಿರ್ಮಾಣ ಮಾಡಬೇಕು. ಇಲ್ಲೊಂದು ಪಾವಿತ್ರ್ಯತೆ ಇದೆ, ಇಲ್ಲಿ ಬಾಹುಬಲಿಯ ಶಿಲ್ಪ ಇದೆ, ಇದು ಸಣ್ಣ ಗ್ರಾಮ ಆಗಿರಬಾರ್ದು, ಇದನ್ನೊಂದು ಶ್ರದ್ಧಾ ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವ ಆಸೆಯನ್ನು ಅವನು ಇಟ್ಕೊಂಡು ಇಡೀ ಕುಟುಂಬವನ್ನ ಅಂದ್ರೆ ರಾಜಧಾನಿಯಲ್ಲಿದ್ದಂಥ ಇಡೀ ಕುಟುಂಬವನ್ನ ಅವನು ಶಿಫ್ಟ್ ಮಾಡ್ತಾನೆ ಶ್ರವಣ ಬೆಳಗೊಳದ ಪಕ್ಕದಲ್ಲಿ ಇರ್ತಕ್ಕಂಥ ಜಿನ್ನನಾಥಪುರವನ್ನ ಕಟ್ಟುತ್ತಾನೆ. ಅದಕ್ಕೋಸ್ಕರ ಅಗ್ರಹಾರವಾಗಿ ಮಾಡ್ತಾನೆ. ಅಲ್ಲಿಂದ ಈಚೆಗೆ ಶ್ರವಣ ಬೆಳಗೊಳ ಅತ್ಯಂತ ಪ್ರವರ್ಧಮಾನವಾಗಿ ಬರುತ್ತೆ. ಆನಂತರ 13-14 ಶತಮಾನದಲ್ಲಿ ಭಂಡಾರಿ ಉಳ್ಳ ಬರ್ತಾನೆ, ಇದನ್ನ ಬೆಳೆಸ್ತಾನೆ. ಆನಂತರ ಐವರ ದೇವಾಲಯ ಇನ್ನೊಂದು ಜೈನರ ಬಸದಿ, ಅದು ಆಚೆಯಕ್ಕ ಮತ್ತೊಂದು ಚಂದ್ರಮೌಳೇಶ್ವರ. ಈ ಕಾರಣದಿಂದಾಗಿ ಇಲ್ಲಿ ಸಂಸ್ಕೃತಿ, ಇಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಪ್ರಾಧಾನ್ಯತೆ ಇಲ್ಲ. ಜೈನ ಧರ್ಮದ ಶ್ರದ್ಧಾ ಕೇಂದ್ರವಾಗಿದ್ರು ಶ್ರವಣ ಬೆಳಗೊಳ. ಎಲ್ಲ ಧರ್ಮಗಳನ್ನ ಸರ್ವ ಧರ್ಮಗಳನ್ನ ಸಲಹತಕ್ಕಂತಹ, ಸರ್ವ ಧರ್ಮಗಳಿಗೂ ಪ್ರಾಧಾನ್ಯತೆಯನ್ನ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಯಾವ್ದಾದ್ರು, ಅಹಿಂಸಾ ಕ್ಷೇತ್ರ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಇದು ಶ್ರವಣ ಬೆಳಗೊಳ ಮಾತ್ರ. 12ನೇ ಶತಮಾನದಿಂದ 14ನೇ ಶತಮಾನದಲ್ಲಿ ಮುಂದುವರೆದು ಬಂದಂತೆ ಸುಮಾರು 15ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಅನಿವಾರ್ಯ ಹಲವಾರು ತೊಂದರೆಗಳ ಕಾರಣದಿಂದ, ಮಠದ ಮೇಲೆ ಪ್ರಭಾವ ಬೀರಿದಂತಹ ಹಲವಾರು ಶಕ್ತಿಗಳ ಕಾರಣದಿಂದಾಗಿ ಅಲ್ಲಿ ಕಡಿಮೆಯಾಗಿತ್ತು. ಆ ಶ್ರವಣ ಬೆಳಗೊಳವನ್ನ ಒಂದು ಜಗತ್ತಿಗೆ ಪರಿಚಯಿಸತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವರ ಪೀಠಾಧೀಶರಾದ ನಂತರ ಇಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು, ಮೂಲಭೂತ ಸೌಕರ್ಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಎಲ್ಲವೂ ಬೆಳವಣಿಗೆ ಆಗಿದೆ. ಎಲ್ಲ ಧರ್ಮೀಯರನ್ನ ಒಂದೇ ರೀತಿಯಾಗಿ ಕಂಡುಕೊಂಡು ಎಲ್ಲ ಗ್ರಾಮೀಣ ವಿಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು, ಅವರಿಗೆ ಮೂಲಭೂತ ಸೌಕರ್ಯಗಳು ದೊರೆಯಬೇಕು ಅನ್ನುವ ಕಾರಣಕ್ಕಾಗಿ ಕೆಲಸವನ್ನ ಮಾಡಿದ್ರು. ಏನ್ ಬೇಕಾದ್ರೂ ಸರ್ಕಾರದಿಂದ ಏನು ಬೇಕಾದ್ರೂ ತಗೋಬಹುದಾಗಿತ್ತು ಶ್ರೀಮಠಕ್ಕೆ. ಅವರು ಶ್ರೀಮಠಕ್ಕಾಗಿ ಏನನ್ನೂ ಬಯಸದೆ ಗ್ರಾಮದ ಅಭಿವೃದ್ಧಿಗಾಗಿ ಏನೇನು ಬೇಕು ಎಲ್ಲವನ್ನ ಕರ್ಮಯೋಗಿ ಸಸ್ತಿಸಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಮಾಡಿದರ ಫಲ ಇವತ್ತು ಶ್ರವಣ ಬೆಳಗೊಳ ಜಗತ್ತಿನಲ್ಲಿ ಪರಿಚಯವಾಗಿರ್ತಕ್ಕಂಥ ಒಂದು ಕ್ಷೇತ್ರವಾಗಿ ಬಂದಿದೆ. ಇದು ಗಂಟೆ ನಾವು ಇತಿಹಾಸವನ್ನ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಇತಿಹಾಸದ ದಾಖಲೆಗಳು ಇವೆ. ಸಂಶೋಧಕರಿಗೆ ಮತ್ತು ಸಾಹಿತ್ಯಾಸಕ್ತರಿಗೆ, ಭಕ್ತರಿಗೆ
ಮತ್ತು ದೇಹದಂಡನೆ ಮಾಡುವವರಿಗೆ ಎಲ್ಲರಿಗೂ ಒಂದು ಪವಿತ್ರ ತಾಣ. ಇವತ್ತಿನ ಪ್ರವಾಸಿಗರು ಏನು ಮಾಡ್ತಾರೆ, ನೇರವಾಗಿ ಬರ್ತಾರೆ, ಗೊಮ್ಮಟವನ್ನು ನೋಡಿ ಅವನ ಸೌಂದರ್ಯಕ್ಕೆ ಮಾರು ಹೋಗಿ ಆ ನಂತರ ಬೆಟ್ಟವನ್ನು ಇಳಿದು ವಾಪಸ್ ಹೋಗಿದ್ದಾರೆ. ಆದರೆ ಈ ಇತಿಹಾಸ ಇರ್ತಕ್ಕಂಥದ್ದು ಚಂದ್ರಗಿರಿಯಲ್ಲಿ ಶ್ರವಣಬೆಳಗೊಳದ ಪರಿಸರದಲ್ಲಿ ಇವೆಲ್ಲವನ್ನ ಅಧ್ಯಯನ ಮಾಡಿದ್ರೆ ಇನ್ನು 10-15 PhDಗಳನ್ನ ಈ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಅವಕಾಶಗಳಿವೆ ಅನ್ನುವುದು ಐತಿಹಾಸಿಕ ದಾಖಲೆಗಳು. ಇನ್ನೂ ಶಾಸನಗಳನ್ನು ಹುಡುಕ್ತಾ ಹೋದ ಅನ್ನೋದನ್ನು ನಾವು ಹೇಳಬಹುದು. ನಿಮ್ಗೆ ಸಾಹಿತ್ಯದಲ್ಲಿ ಆಸಕ್ತಿ ಯಾವಾಗ ಇರ್ತಿತ್ತು? ನನಗೆ ಸಾಹಿತ್ಯದ ಆಸಕ್ತಿ ಸಾಮಾನ್ಯವಾಗಿ ನಾನು ದ್ವಿತೀಯ PUC ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಹುಟ್ಟಿದೆ. ಮೊದಲ ಬಾರಿಗೆ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರ ಒಂದು ಜನ್ಮ ಜಯಂತಿಯ ಸಂದರ್ಭದಲ್ಲಿ ನಾನು ಅವರ ಬಗ್ಗೆ ಕುರಿತಂತೆ ಒಂದು ಸಣ್ಣ ಪದ್ಯವನ್ನು ಬರೆದಿದ್ದೆ. ಅದು ನನ್ನ ಪದವಿ ಅಲ್ಲಿ ಆ ಒಂದು ವಾರ್ಷಿಕ ಒಂದು ಕೃತಿಯಲ್ಲಿ ಪ್ರಕಟ ಆಯಿತು. ಅಲ್ಲಿಂದ ಮುಂದುವರಿಸಿಕೊಂಡು ಸಣ್ಣ ಪುಟ್ಟ ಆಂದೋಲನ, ಮೈಸೂರು ಮಿತ್ರ ಇಲ್ಲೆಲ್ಲ ಬರಿತಾ ಹೋದೆ. ಹೀಗೆ ಮುಂದುವರಿತಾ ಹೋಗಿ ಹಲವಾರು ಚುಟುಕು ಸಾಹಿತ್ಯ ಸಮ್ಮೇಳನಗಳು, ಜೈನ ಸಾಹಿತ್ಯ ಸಮ್ಮೇಳನಗಳು ಇವುಗಳನ್ನೆಲ್ಲ ಬೆಳೆಸ್ತಾ ಇದೇ ರೀತಿ ಅದು ಜಾಸ್ತಿ ಆಗ್ತಾ ಹೋಯ್ತು. ಮುಂದಕ್ಕೆ ಹೋಗ್ತಾ ನಾವು ಬರೀತಕ್ಕಂಥ ಅಭ್ಯಾಸ, ದಿನ ಸ್ವಾಧ್ಯಾಯ ಮಾಡಿದ್ರೆ ದಿನ ಒಂದು ಪೇಜ್ನಾರು ನಾವು ಓದ್ತಾ ಇದ್ರೆ ಅದು ನನ್ನ ಜ್ಞಾನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆದ್ರಿಂದ ಓದುವ ಅಭ್ಯಾಸ ಯಾರಿಗಿರುತ್ತೆ ಅವನು ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಯಾರು ಓದಿನ ಕಡೆ ಆಸಕ್ತಿ ಕಳ್ಕೊಳ್ತಾನೆ ಅವನು ಏನನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನಕ್ಕೆ ಸಾಕಷ್ಟು ಏನಿದೆ, ಬೆಲೆ ಇದೆ, ಗೌರವ ಇದೆ. ಹಣಕ್ಕಿಂತಲೂ ಮುಖ್ಯವಾದದ್ದು ಜ್ಞಾನಕ್ಕೆ. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಜ್ಞಾನವನ್ನು ಕದಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವು ಅಧ್ಯಯನ ಮಾಡ್ತಾ ಹೋದಷ್ಟು ನಮ್ಮ ಜ್ಞಾನ ಶಕ್ತಿ ಹೆಚ್ಚಾಗುತ್ತೆ. ಆ ಮುಖಾಂತರ ಪ್ರಾಥಮಿಕದಿಂದ ನಾವು ಹೀಗೆ ಅಧ್ಯಯನ ಆಸಕ್ತಿಯನ್ನು ಬೆಳೆಸ್ಕೊಂಡಿರೋ ಕಾರಣ ನಮಗೆ ಸಾಹಿತ್ಯ ಆಸಕ್ತಿ ಬೆಳೀತಾ ಹೋಗಿ ಸುಮಾರು ಕೃತಿಗಳನ್ನು ಬರೆಯಲಿಕ್ಕೂ ಸಾಧ್ಯ ಆಯಿತು. ಈಗಿನ ಕಾಲದ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಶಿಕ್ಷಕರಾಗಿದ್ದಂಥ ವಿದ್ಯಾರ್ಥಿಗಳಲ್ಲಿನ ಇದ್ದಂಥ ನಡವಳಿಕೆಗೂ ಈಗಿನ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ನಡವಳಿಕೆಗಳು ಬಹಳಷ್ಟು ವ್ಯತ್ಯಾಸ. ಎಲ್ಲರೂ ಅಂಥವ್ರು ಅಂತ ಹೇಳಿ ಸಾಧ್ಯ ಇಲ್ಲ. ಅದರಲ್ಲಿ ಶೇಕಡಾವಾರು ಪ್ರಮಾಣ ಕೆಲವು ಕಡಿಮೆ ಇರಬಹುದು. ಅಂತ ಹೇಳಿದ್ರೆ ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಇದು ಮಕ್ಕಳು ಸಂಖ್ಯೆ ಕಡಿಮೆ. ಆದರೆ ಅವು ಉತ್ತಮವಾಗಿ ಇವತ್ತೇನು ಶಿಕ್ಷಣ ವ್ಯವಸ್ಥೆ ಏನಾಗಿದೆ ಅಂದರೆ ಅಂಕ ನಿರ್ಧಾರಿತ ಶಿಕ್ಷಣ ವ್ಯವಸ್ಥೆ ಇದೆ. ಇಲ್ಲಿ ಜ್ಞಾನ ಬೆಳೆಸಬೇಕು ಅನ್ನುವ ಶಿಕ್ಷಣ ವ್ಯವಸ್ಥೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಜ್ಞಾನಕ್ಕೆ ಆಸ್ಪದವೇ ಇಲ್ಲ. ನಮ್ಮ ಮಕ್ಕಳು ಏನಾಗಬೇಕು, ಈ ಆಂಗ್ಲ ಭಾಷಾ ಶಿಕ್ಷಣದಲ್ಲಿ ಓದಬೇಕು, ಆಂಗ್ಲ ಭಾಷೆಯಲ್ಲಿ ಪ್ರೌಢಿಮೆ ಆಗಬೇಕು ಅಂತಕ್ಕಂಥದ್ದು ಒಂದು ಕಡೆ ಪೋಷಕರು ಮಾಡ್ತಾ ಇರ್ತಕ್ಕಂಥ ತಪ್ಪು. ಇನ್ನೊಂದು ಕಡೆ ವಿದ್ಯಾರ್ಥಿಗಳಲ್ಲಿಯೂ ಅಂಕಗಳ ಪ್ರಮಾಣ ಜಾಸ್ತಿ ಆಗಬೇಕು ಅನ್ನುವುದು ಮತ್ತೊಂದು. ಹಾಗೆ ಈಗಿರ್ತಕ್ಕಂಥ ಶಿಕ್ಷಕರಲ್ಲಿಯೂ ಅದೇ ರೀತಿ ಇದೆ. ಅಂದರೆ ಅಂಕ ಜಾಸ್ತಿ ಬಂದು ಶಾಲೆಗೆ ಹೆಸರು ಬರಬೇಕು ಅನ್ನುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಈ ಶಿಕ್ಷಕರಲ್ಲಿ ಜ್ಞಾನ ಇಲ್ಲ ಅಂತ ಹೇಳಲ್ಲ, ಹೆಚ್ಚಿನ ಜ್ಞಾನವಂತ ಶಿಕ್ಷಕರು ಇನ್ನೂ ಇದ್ದಾರೆ. ಅವರನ್ನು ಬಳಸಿಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗಿದೆ. ವಿದ್ಯಾರ್ಥಿಗಳು ಆ ರೀತಿ ನಡವಳಿಕೆಯಲ್ಲಿಲ್ಲ. ಆ ಕಾರಣದಿಂದಾಗಿ ಅವರಿಗೆ ಹೆಚ್ಚಿನ, ಅದರಲ್ಲೂ ಈ ಕರೋನಾ ನಂತರದಲ್ಲಿ ಯಾವಾಗ ಮಕ್ಕಳಿಗೆ ಮೊಬೈಲ್ಗಳು, ಗ್ಯಾಜೆಟ್ಗಳು ಇವೆಲ್ಲ ಬಂದಾಗ ಅವರು ಆಸಕ್ತಿ ಈ ಕಡೆ ಜಾಸ್ತಿ ಆಯ್ತಾ ಹೋಯಿತು. ಪುಸ್ತಕ ಓದುವ ಆಸಕ್ತಿ ಕಡಿಮೆ ಆಯ್ತಾ ಹೋಯಿತು. ಪುಸ್ತಕದಲ್ಲಿ ಯಾವುದೇ ನಮ್ಗೆ ನೋಟ್ಸ್ ಬೇಕಿಲ್ಲ, ಮತ್ತೆ ಅವ್ರಿಗೆ ಯಾವುದೋ ಶಾರ್ಟ್ ನೋಟ್ಗಳು ಬೇಕಿಲ್ಲ. ಇಡೀ ಏನು ಪಠ್ಯ ಪುಸ್ತಕ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರೆ ಒಬ್ಬ ವಿದ್ಯಾರ್ಥಿ ಉತ್ತಮ ಗುಣಮಟ್ಟದ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಉತ್ತಮ ಜ್ಞಾನಾರ್ಜನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತೇನಾಗಿದೆ ಅಂದರೆ ಕೇವಲ ಜ್ಞಾನಕ್ಕೋಸ್ಕರ ಶಿಕ್ಷಣ ವ್ಯವಸ್ಥೆ ಇದೆ. ಈ ಅನ್ವಯಿಸುವಿಕೆ ಮಕ್ಕಳಲ್ಲಿ ಕಡಿಮೆ ಇದೆ. ಅನ್ವಯ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಜ್ಞಾನ ಇದೆ, ಬಟ್ ಅನ್ವಯ ಮಾಡಕ್ಕೆ ಒಂದಕ್ಕೊಂದಕ್ಕೆ ಅನ್ವಯ ಮಾಡ್ತಕ್ಕಂಥ ಶಕ್ತಿ ಇಲ್ಲದೆ ಇರೋ ಕಾರಣ ಇವತ್ತೇನಾಗಿದೆ, ನಾವು ನೋಡ್ತಾ ಇದ್ದಂಗೆ ಡಾಕ್ಟರ್ ಅಂತ ಹೇಳಿದ್ರೆ ನಮ್ಗೆ ಹುಷಾರಿಲ್ಲ ಅಂತ ಏನಾದರೂ ಕಾಯಿಲೆ ಬಂತು ಅಂದರೆ ಒಬ್ಬನೇ ಡಾಕ್ಟ್ರು ಎಲ್ಲೋ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದ. ಇವತ್ತು ಆಗಾಗಿಲ್ಲ, ಎಲ್ಲವೂ ಡಿವೈಡ್ ಆಗಿದೆ. ಮೂಗಿಗೆ ಬೇರೆ, ಕಣ್ಣಿಗೆ ಬೇರೆ, ಹಲ್ಲಿಗೆ ಬೇರೆ, ಚರ್ಮಕ್ಕೆ ಬೇರೆ, ಎಡ ಕಿವಿಗೆ ಬೇರೆ, ಬಲ ಕಿವಿಗೆ ಬೇರೆ, ಈಗೆಲ್ಲ ಬೇರೆ ಬೇರೆ ಒಬ್ಬೊಬ್ಬರು ಡಾಕ್ಟರ್ಗಳು. ಯಾಕೆ ಕಾರಣ ಅಂದರೆ ಅವ್ರು ಅದಷ್ಟೇ ಜ್ಞಾನ, ಬೇರೆ ಜ್ಞಾನದಲ್ಲಿ ಅವರು ಕಡಿಮೆ ಇರುತ್ತೆ. ಅದರಿಂದ ಅವ್ರು ಇದನ್ನು ಮಾತ್ರ ನೋಡ್ತಾರೆ, ಅದರ ಸ್ಪೆಷಲೈಸೇಷನ್ ಮಾಡಿಬಿಟ್ಟಿದ್ದಾರೆ. ಆದರೆ ಹಿಂದೆ ಆಗಿರಲ್ಲ. ಜ್ಞಾನಕ್ಕೆ ವೈದ್ಯಕೀಯ, ನೀವು ಆಯುರ್ವೇದ ವೈದ್ಯಕೀಯ ಪದ್ಧತಿ ನೋಡಿದ್ರೆ ಪ್ರಾಚೀನ ಕಾಲದ ಆಯುರ್ವೇದಿಕ ವೈದ್ಯಕೀಯ ಪದ್ಧತಿಗಳಿರ್ತಕ್ಕಂತಹ ವೈದ್ಯರು ಎಲ್ಲ ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತಾ ಇದ್ದಾರೆ ಆಯುರ್ವೇದ ಜ್ಞಾನದಿಂದಾಗಿ.
ಒಬ್ಬನೇ ವ್ಯಕ್ತಿ ಎಲ್ಲ ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತಾನೆ. ಅಂದ್ರೆ ಅವನ ಜ್ಞಾನಾರ್ಜನೆ ಇರ್ತಿತ್ತು, ಅಂದ್ರೆ ಅವನ ಅನ್ವಯಿಸುವಿಕೆ ಚೆನ್ನಾಗಿತ್ತು, ಅವನ ಸಂಶೋಧನಾ ಆಸಕ್ತಿ ಚೆನ್ನಾಗಿತ್ತು. ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಅದಿಲ್ಲ. ಕೇವಲ ಅಂಕಗಳಿಗೆ ಮಾತ್ರ ಪ್ರಾಧಾನ್ಯ ಕೊಟ್ಟು ಓದುವಂತ ಪ್ರತೀತಿ ಇರುವುದರಿಂದ ಅಂಕಗಳಿಗಷ್ಟೇ ಮಾನ್ಯತೆ. ಇದು ಅಂಕಗಳಿಗೆ ನಾವು ಓದ್ತಕ್ಕಂಥದ್ದು ಕೇವಲ ಉದ್ಯೋಗಕ್ಕಲ್ಲ, ಯಾವುದೋ ಒಂದು ಬದುಕನ್ನ ಸಾಗಿಸಕ್ಕಲ್ಲ, ನಮ್ಮ ಜ್ಞಾನಾರ್ಜನೆಗಾಗಿ ಓದಬೇಕು ಅಂತ ನಾನು ವಿದ್ಯಾರ್ಥಿಗಳಲ್ಲಿ ಮತ್ತು ವಿದ್ಯಾರ್ಥಿ ಪೋಷಕರಲ್ಲಿ ಮನವಿಯನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಜ್ಞಾನಕ್ಕೆ ಮಾತ್ರ ಓದಬೇಕೆ ಹೊರತು ಕೆಲಸಕ್ಕಾಗಿ ಓದ ಅಲ್ಲ. ಏನೂ ಇಲ್ಲದೆ ಓದದೇ ಇದ್ದಂತ ವಿದ್ಯಾರ್ಥಿ ಸಹ ಮುಂದೊಮ್ಮೆ ತನ್ನ ಬದುಕನ್ನ ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಬಲ್ಲ. ಆದ್ರೆ ಯಾವ ಜ್ಞಾನ ಪಡಿಬೇಕಾಗ್ತೋ ಆ ಜ್ಞಾನ ಇರಲ್ಲ ಅಷ್ಟೇ. ಆದ್ರಿಂದ ಜ್ಞಾನದ ಅರ್ಜನೆ ಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಆ ನಿಟ್ಟಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು. ಪೋಷಕರು ಆ ನಿಟ್ಟಿನಲ್ಲಿ ಪ್ರೋತ್ಸಾಹ ಕೊಡಬೇಕು ಅಂತ. ಶಿಕ್ಷಣ ವ್ಯವಸ್ಥೆಯಲ್ಲಿ ನೈತಿಕತೆ ಶಿಕ್ಷಣ ಬೇಕು. ಇವತ್ತು ಕೇವಲ ಶಿಕ್ಷಣ ವ್ಯವಸ್ಥೆ ಇರ್ತಕ್ಕಂಥದ್ದು ಅಂಕಗಳಿಗೋಸ್ಕರ ಮತ್ತು ಕೇವಲ ಒಂದು ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ. ಇಲ್ಲಿ ಲೌಕಿಕ ಶಿಕ್ಷಣಕ್ಕಿಂತ ಬೇರೆಗೆ ಪ್ರಾಧಾನ್ಯತೆ ಕೊಟ್ಟಿಲ್ಲ. ಅದರಿಂದ ನಮ್ಮ ಮಕ್ಕಳಲ್ಲಿ ಇವತ್ತಿಗೆ ನೈತಿಕತೆ ಕಡಿಮೆ ಇದೆ, ಮಾನವೀಯತೆ ಅಂಶಗಳು ಇಲ್ಲ. ಮಾನವೀಯತೆ ಅಂಶಗಳು ಬರಬೇಕು ಅಂದ್ರೆ ನೈತಿಕ ಶಿಕ್ಷಣ ಅತ್ಯಂತ ಅಗತ್ಯವಾಗಿ ಬೇಕು ಅನ್ನುವುದು ನನ್ನ ಮನವಿ. ರೈತರ ಬಗ್ಗೆ ನಿಮ್ಮ ಸಲಹೆ? ನೋಡಿ, ನಮ್ಮ ಭಾರತದ ರೈತರ ವ್ಯವಸ್ಥೆ ಬಹಳ ಉತ್ತಮವಾಗಿದೆ. ಯಾಕೆಂದ್ರೆ ಹಿಂದಿನ ಕಾಲದಗೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಇದೆ. ನಮ್ಮ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಹೆಚ್ಚು ಜನ ರೈತರು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರು ಏನ್ ಮಾಡ್ತಾ ಇದ್ರು, ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿ ವ್ಯವಸಾಯಗಳನ್ನು ಮಾಡ್ತಾ ಇದ್ರು. ಅವರಲ್ಲಿ ಯಂತ್ರಗಳ ಬಳಕೆ ಕಡಿಮೆ, ಹಾಗೂ ಉತ್ತಮವಾದ ಪೌಷ್ಟಿಕವಾದ ಆಹಾರ ಧಾನ್ಯಗಳ ಬೆಳೀತಕ್ಕಂಥ ಶಕ್ತಿ ಅವರಲ್ಲಿ ಇತ್ತು. ಆದರೆ ಇವತ್ತೇನಾಗಿದೆ, ತಂತ್ರಜ್ಞಾನ ಮುಂದುವರೆದಂತೆ ಮತ್ತು ವೈಜ್ಞಾನಿಕ ಸಂಶೋಧನೆಗಳು ಹೆಚ್ಚಾದಂತೆ, ಯಂತ್ರೋಪಕರಣಗಳು ಬಂದಂತೆ ರೈತರಲ್ಲಿ ಏನಾಗಿದೆ, ಎಲ್ಲ ಯಂತ್ರಗಳ ಕೆಲಸ ಮಾಡೋದ್ರಿಂದ ಮತ್ತು ಫರ್ಟಿಲೈಸರ್ಸ್ನ ಉಪಯೋಗ ಜಾಸ್ತಿ ಆಗಿರೋದ್ರಿಂದ ಇವತ್ತಿನ ಉತ್ಪತ್ತಿ ಜಾಸ್ತಿ, ಆದರೆ ಪೌಷ್ಟಿಕತೆಯ ಪ್ರಮಾಣ ಕಡಿಮೆ. ಹೆಚ್ಚು ಉತ್ಪತ್ತಿ ಆಗತ್ತೆ, ಹೆಚ್ಚು ನಾವು ಇವತ್ತು ವಿಶ್ವದಲ್ಲಿ ಉತ್ತಮ ಮಟ್ಟದಲ್ಲಿದ್ದೇವೆ ಕೃಷಿ ಸಾಧನೆಯಲ್ಲಿ. ಆದರೆ ಅವರ ಪೌಷ್ಟಿಕತೆ, ಬೆಳೀತಕ್ಕಂಥ ಆಹಾರ ಧಾನ್ಯಗಳಲ್ಲಿ ಹಿಂದೆ ಇದ್ದಂತಹ ಪೌಷ್ಟಿಕತೆ ಇವತ್ತು ಸಿಗ್ತಾ ಇಲ್ಲ. ಆದ್ರಿಂದ ನಾವು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಮತ್ತು ರೈತರ್ಯಾರೂ ಸಹ ಕೆಳವರ್ಗದವರು, ಅವರು ಹಳ್ಳಿಗಳಲ್ಲಿ ಜೀವನ ಮಾಡ್ತಾರೆ, ಅವ್ರ ಜ್ಞಾನ ಇಲ್ಲ. ಅವರ ಜ್ಞಾನ ಶಕ್ತಿಯ ಮುಂದೆ ಇವತ್ತಿನ ಸ್ನಾತಕ ಪದವಿಯನ್ನು ಪಡೆದಂತ ವ್ಯಕ್ತಿಯೂ ಸಹ ಕಡಿಮೆಯೇ. ಅಷ್ಟೊಂದು ಜ್ಞಾನ ಶಕ್ತಿಯನ್ನು ಉಳ್ಳವರಾಗಿದ್ದಾರೆ ರೈತರು. ಉತ್ತಮವಾದ ವ್ಯವಸಾಯವನ್ನು ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥವರು ಅವರ ಶಕ್ತಿ ಇದೆ. ಇವತ್ತೇನೋ ರೈತ ಇಲ್ಲ ಅಂದ್ರೆ ಎಲ್ಲ ವ್ಯವಸ್ಥೆಯೂ ಏನಾಗುತ್ತೆ, ನಿಂತು ಹೋಗುತ್ತೆ. ಯಾಕಂದ್ರೆ ಬದುಕನ್ನ ಕಟ್ಕೊಳ್ಳೋಷ್ಟು ಜನರಿದ್ದಾರೆ, ಅವರೆಲ್ಲವನ್ನ ಸಾಧನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ರೈತಾಪಿ ಜನಗಳು ನಮಗೆ ಅನ್ನವನ್ನು ಕೊಡ್ತಾ ಇರ್ತಕ್ಕಂಥವ್ರು, ಅವರಿದ್ರಷ್ಟೇ ನಮ್ಮ ಜೀವನ. ಅವರಿಲ್ಲ ಅಂದ್ರೆ ನಾವು ಯಾರೂ ಇಲ್ಲ. ಇಡೀ ವ್ಯವಸ್ಥೆಯೇ, ಆರ್ಥಿಕ ವ್ಯವಸ್ಥೆಯೇ ರೈತ ವ್ಯವಸ್ಥೆ ಇಲ್ಲ ಅಂದ್ರೆ ನಾಶ ಆಗುತ್ತೆ. ಎಷ್ಟೇ ತಂತ್ರಜ್ಞಾನ ಇದ್ರೂ ಸಹ ನಾವು ಚಿನ್ನವನ್ನ ಮತ್ತು ಯಂತ್ರೋಪಕರಣಗಳನ್ನ, ಹಣವನ್ನ ತಿನ್ನಲಿಕ್ಕೆ, ಉಣ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮಗೆ ಬೇಕಾದಂತ ಧಾನ್ಯಗಳನ್ನು ಕೊಡುವ ರೈತನ ಬದುಕು ಶಾಶ್ವತವಾಗಿ ಉತ್ತಮ ರೀತಿಯಲ್ಲಿ ಆಗುತ್ತೆ. ಅದಕ್ಕೆ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯ ಒಂದು ಪ್ರೋತ್ಸಾಹವನ್ನ ಕೊಡಬೇಕು. ಅವರ ರೈತರನ್ನ ಮತ್ತು ಅವರ ಜೊತೆಗಿರ್ತಕ್ಕಂಥ ಜೊತೆಗಾರರಾಗಿ ಅಥವಾ ಬೇರೆ ವರ್ಗದಲ್ಲಿ ದುಡಿತಾ ಇರ್ತಕ್ಕಂಥ ಜನರಾಗಿ ಆ ಉದ್ಯೋಗವನ್ನು ಕೀಳಾಗಿ ಕಾಣಬಾರ್ದು. ಅದೊಂದು ಪವಿತ್ರವಾದ ಉದ್ಯೋಗ. ಶಿಕ್ಷಣ ವೃತ್ತಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಶಿಕ್ಷಣ ಒಂದು ಈ ವೃತ್ತಿ ಅಂತಕ್ಕಂಥ ಶಿಕ್ಷಣದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಉತ್ತಮ ವ್ಯವಸ್ಥೆ. ಯಾಕೆಂತ ಹೇಳಿದ್ರೆ ಜನರಿಗೆ ಕಲಿಸ್ತಕ್ಕಂಥ, ಮಕ್ಕಳಿಗೆ ಕಲಿಸ್ತಕ್ಕಂಥ ಜ್ಞಾನಧಾರೆಯನ್ನು ಎರತಕ್ಕಂತಹ ಒಬ್ಬ ಶಿಕ್ಷಕ ಗುರುವಿಗೆ ಸಮಾನ. ಆ ಗುರು ಇಲ್ಲ ಅಂದ್ರೆ ವ್ಯವಸ್ಥೆನೇ, ಯಾಕಂದ್ರೆ ನಾವು ಹೇಳ್ತಾರೆ, ನಾವು ಒಬ್ಬ ವ್ಯಕ್ತಿಯ ಬದುಕಿನ ಹಾದಿ ಸಾಗಬೇಕು ಅಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರಿ ಮತ್ತು ಗುರು ಇಲ್ಲ ಅಂದ್ರೆ ಅವನ ಬದುಕೇ ಸಹ ಏನಾಗುತ್ತೆ, ನಾಶ ಆಗುವುದು. ವ್ಯಕ್ತಿಯೊಬ್ಬನ ಬದುಕು ಉತ್ತಮವಾಗಿ ಸಾಗಬೇಕಂದ್ರೆ ಗುರಿ ಇರಬೇಕು, ಗುರು ಇರಬೇಕು. ಅಂತಹ ವ್ಯವಸ್ಥೆಯೊಳಗಡೆ ನಾವು ಗುರುವಿನ ಸ್ಥಾನದಲ್ಲಿ ಇಟ್ಕೊಂಡು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಒಂದು ಉತ್ತಮ ವೃತ್ತಿ ಜೀವನ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಇಚ್ಛೆಯೂ ಅದೇ ಆಗಿತ್ತು. ವೃತ್ತಿಯಲ್ಲಿ ನಾನು ಶಿಕ್ಷಕನಾಗಬೇಕು ಅನಿವಾರ್ಯ.
ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಬೇರೆ ಉದ್ಯೋಗವನ್ನು ಆರಿಸಿ ಹೋಗಬೇಕಾಯಿತು. ಆದರೆ ಆ ಯಾವುದೇ ಶಿಕ್ಷಕನು ಏನಾಗಿರಬೇಕು, ಸಂಬಳಕ್ಕಾಗಿ ಕೆಲಸ ಮಾಡಬಾರದು. ಅವರ ವೃತ್ತಿ ಜೀವನವನ್ನು ಗೌರವಿಸಿ ತನ್ನ ಜ್ಞಾನಾರ್ಜನೆಯನ್ನು ಮಕ್ಕಳಲ್ಲಿ ತುಂಬಿದರೆ ಉತ್ತಮ ವ್ಯಕ್ತಿಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂತ ಹೇಳಿದ್ರೆ ಇವತ್ತೆಲ್ಲ CVJ ಅವರಾಗಿರ್ಬೋದು, KS ಆಗಿರ್ಬೋದು, ಒಬ್ಬ ಉತ್ತಮ ಅಬ್ದುಲ್ ಕಲಾಂ ಆಗಿರ್ಬೋದು, ಇವರೆಲ್ಲ ಬೆಳೆಬೇಕಾದ್ರೆ ಅವರ ಹಿಂದೆ ಇದ್ದಂತಹ ಗುರುವೇ ಕಾರಣ. ಅಂತ ಶಿಕ್ಷಕ ವೃತ್ತಿ ಪವಿತ್ರವಾದದ್ದು. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಮುಂದೆ ಕೆಲಸ ಮಾಡಬೇಕು ಅನ್ನುವುದು, ಆ ನಿಟ್ಟಿನೊಳಗಡೆ ಶಿಕ್ಷಕರು ಜ್ಞಾನಾರ್ಜನೆಯನ್ನು ಧಾರೆ ಎರಿಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಶುಭಂ ಕರೋತಿ ಗುರುಕುಲದಲ್ಲಿ ಕಲಿತಾ ಇದ್ದೀವಿ. ಸಂಸ್ಕೃತ ಸಾಹಿತ್ಯ ಭಾಷೆಯ ಬಗ್ಗೆ ಇವತ್ತಿನ ಮಕ್ಕಳಲ್ಲಿ ವೈದ್ಯರಾಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತ ಮನೋಭಾವನೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಾಹಿತ್ಯ ಮತ್ತು ಭಾಷೆಯ ಅಧ್ಯಯನ, ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸಹ ಕಡಿಮೆ ಪ್ರಮಾಣದಲ್ಲಿ ಇರುವಾಗ ಆ ಶಿಕ್ಷಣ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಉತ್ತಮ ಗುರುಕುಲವಿಟ್ಟುಕೊಂಡು ಸಂಸ್ಕಾರಯುತ ಶಿಕ್ಷಣವನ್ನು ಪಡೀತಾ ಕೆಲವು ವಿದ್ವಾಂಸರುಗಳನ್ನು ಪರಿಚಯ ಮಾಡ್ತಕ್ಕಂತಹ ಕೆಲಸದಲ್ಲೂ ಹವ್ಯಾಸವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಗುಣವೈಶಿಷ್ಟ್ಯ ಅಂತ ಭಾವಿಸ್ತಾ ನನ್ನ ಸಂದರ್ಶನವನ್ನು ಮಾಡಲಿಕ್ಕೆ ತಾವು ಬಂದಿದ್ದಕ್ಕಾಗಿ ನಮ್ಮಿಬ್ಬರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮತ್ತು ನಿಮಗೆ ಭಗವಂತ ಒಳ್ಳೆಯ ರೀತಿಯಲ್ಲಿ ಉತ್ತಮ ಶಿಕ್ಷಣ ವ್ಯವಸ್ಥೆ ನಿಮಗೆ ಲಭ್ಯ ಆಗಿ ಒಳ್ಳೆಯ ಉತ್ತಮ ವ್ಯಕ್ತಿಗಳಾಗಿ ಜಗತ್ತಿಗೆ ಪ್ರೇರಕ ಶಕ್ತಿಯಾಗಿ ಅಂತ ಹಾರೈಸ್ತೇನೆ.